ಕರುನಾಡಿನ ಎಲ್ಲ ಯುವ ಮಿತ್ರರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ತರಗತಿಗಳನ್ನು ಮಾಡ್ತಾ ಇದ್ವಿ. ನಮ್ಮ ಪರ್ಟಿಕ್ಯುಲರ್ ಆಗಿ PC, PSI, SD, FDA, KS ಅಂತಿಲ್ಲ. ನಮ್ಮ ತರಗತಿಗಳನ್ನು ನೋಡಿದ್ರಿ ಅಂತಂದ್ರೆ ನೀವು KS ನಿಂದ ಹಿಡಿದು PC ವರೆಗೆ ಯಾವುದೇ ಪರೀಕ್ಷೆಗೂ ಸಹಿತ ನೀವು ಸಿದ್ಧತೆ ನಡೆಸೋರು ಇವುಗಳನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ನೀವು. ಓಕೆ, ನಾವು ಇವತ್ತು ಹೆಚ್ಚಿಗೆ ಏನು ಮಾತಾಡಲಾರ್ದೆ ನೇರವಾಗಿ ಒಂದು ಕಾನ್ಸೆಪ್ಟ್ ಅನ್ನು ನಾವು ನೋಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನಮ್ಮ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಸು ಎರಡು ಕೊಟ್ಟಿದ್ದೀನಿ ನಾನಲ್ಲಿ. ಒಂದು 8867479571 ಅಂತಿದೆ, ಇದು ವಾಟ್ಸಪ್ ನಂಬರ್ ಕೂಡ ಇದೆ. ನಂತರ 8867489571 ಅಂತಿದೆ, ಇದು ಕಾಂಟ್ಯಾಕ್ಟ್ ನಂಬರ್. ನಮ್ಮ ಸಂಸ್ಥೆ ಎರಡು ಕಾಂಟ್ಯಾಕ್ಟ್ ನಂಬರ್ ಇವು. ನಾನು ಮತ್ತು ನಮ್ಮ ಬಸವರಾಜ್ ಜನಕಟ್ಟಿ ಸರ್ ಇಬ್ಬರು ಸೇರ್ಕೊಂಡು ನಡೆಸ್ತಿರ್ತಕ್ಕಂಥ ಒಂದು ಸಂಸ್ಥೆ ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ಇರ್ತಕ್ಕಂಥದ್ದು ಸ್ಪರ್ಧಾ ಜೀನಿಯಸ್ ಅಂತೇಳಿ. ಸಂಸ್ಥೆ ಹೆಸರನ್ನ ಚೆನ್ನಾಗಿ ನೋಡ್ಕೊಳ್ರಿ. ಒಂದಿಷ್ಟು ಕಡೆಗೆ ಏನಾಗಿದೆ ಅಂತಂದ್ರೆ ನಮ್ಮ ಹೆಸರು ಹೇಳ್ಕೊಂಡು ಅಡ್ಮಿಷನ್ ತಗೊಂಡು ಆಮೇಲೆ ವಿದ್ಯಾರ್ಥಿಗಳು ಸರ್ ನೀವು ಅಲ್ಲಿ ಇದೇರಿ ಅಂತ ನಾವು ಅಲ್ಲಿಗೆ ಅಡ್ಮಿಷನ್ ಮಾಡಿದ್ವಿ ಅಂತ ನಮ್ಮ ಕಡೆ ಬಂದಿದ್ರು. ನಾನು ಅದಕ್ಕಾಗಿ ಸರಿಯಾಗಿ ಸಂಸ್ಥೆ ಹೆಸರು ನೋಡಬೇಕು, ಸ್ಪರ್ಧಾ ಜೀನಿಯಸ್ ಸಂಸ್ಥೆ ಧಾರವಾಡ ಅಂತೇಳಿ. ಓಕೆ, ಇರಲಿ. ನಾವು ಇವತ್ತೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡಲಿದ್ದೀವಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಈ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ನಮ್ಮ ಈ ಒಂದು ಚಾನಲಲ್ಲಿ ಮಾಡ್ತಕ್ಕಂಥ ಲೈವ್ ತರಗತಿಗಳನ್ನು, ಅದರ ಜೊತೆಗೆ ಅಪ್ಲೋಡ್ ಮಾಡ್ತಕ್ಕಂಥ ತರಗತಿಗಳನ್ನು ನೀವೆಲ್ಲ ವೀಕ್ಷಿಸಬಹುದು ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ. ಓಕೆ, ಎಸ್, ನೋಡೋಣ. ಇವತ್ತಿನ ಈ ಒಂದು ತರಗತಿ ಒಳಗೆ ನಾನೊಂದು ಸಂವಿಧಾನದ ಭಾಗ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದೇನೆ. ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತ ಒಂದು ಭಾಗ, ಅಥವಾ ಪ್ರಿಯಂಬಲ್ ಅಂತ ಏನು ಕರಿತೀವೋ ಆ ಭಾಗದ ಮೇಲೆ ಇವತ್ತು ಚರ್ಚೆ ಮಾಡೋಣ. ಈ ಸಂವಿಧಾನದ ಪೂರ್ವ ಪೀಠಿಕೆಯ ಬಗ್ಗೆ ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ, KS ನಿಂದ ಹಿಡಿದು PC ವರೆಗಿನ ಎಲ್ಲ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿದಾಗ ಸಂವಿಧಾನದ ಪೂರ್ವ ಪೀಠಿಕೆ ಮೇಲೆ 88 ಕ್ವಶನ್ಸ್ ಅನ್ನ ಕೇಳ್ತಾರೆ. 88 ಲೆಕ್ಕ ಮಾಡಿದ, ಇನ್ನು ಹೆಚ್ಚಿಗಿದ್ರೆ ಇರ್ಬೋದು, ಅದಕ್ಕಿಂತ ಕಡಿಮೆ ಅಂತೂ ಇಲ್ಲ. ಸುಮಾರು 88 ಕ್ವಶನ್ಸ್ ಅನ್ನ ಸಂವಿಧಾನದ ಪೂರ್ವ ಪೀಠಿಕೆ ಮೇಲೆ ಕೇಳ್ತಾರೆ. ಅದರೊಳಗೆ ಒಂದಿಷ್ಟು ಕ್ವಶನ್ಸ್ ಪದೇ ಪದೇ ಅಂದ್ರೆ ರಿಪೀಟ್ ಆಗಿದಾವೆ ಕ್ವಶನ್ಸ್. ಅದಕ್ಕಾಗಿ ಈ ಒಂದು ಕಾನ್ಸೆಪ್ಟ್ನ ಮೇಲೆ ನಾವು ಒಂದಿಷ್ಟು ಅಂಶಗಳನ್ನು ಇವತ್ತು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಆಮೇಲೆ ಇದ್ರ ಮೇಲೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೂಡ ನೋಡೋಣ. ಅವಾಗ ನಿಮಗೆ ಈ ಒಂದು ಕಾನ್ಸೆಪ್ಟ್ನ ಮೇಲೆ ಕ್ಲಾರಿಟಿ ಬರ್ತದೆ. ಓಕೆ, ನಾನು ಈ ಒಂದು ತರಗತಿಯನ್ನ ಆರಂಭಿಸುವ ಮೊದಲು ತರಗತಿಯೊಳಗೆ ಏನು ಹೇಳ್ತೀನಿ ಅಂತ ನಾ ಹೇಳಿದೆ ನಿಮಗೆ. ಅದು ಒಂಥರ ಈ ತರಗತಿಯನ್ನು ಆರಂಭಿಸೋದಕ್ಕೆ ಪೀಠಿಕೆ ಹಾಕಿದೆ ಅಂತ ಅರ್ಥ. ಹಂಗ ಸಂವಿಧಾನ ಆರಂಭ ಆಗ್ಬೇಕಾದ್ರೆ ಸಂವಿಧಾನದ ಒಳಗೆ ಏನು ಧ್ಯೇಯ ಮತ್ತು ಉದ್ದೇಶಗಳದಾವೋ ಆ ಸಂವಿಧಾನದ ಧ್ಯೇಯ ಮತ್ತು ಉದ್ದೇಶಗಳನ್ನು ಅತ್ಯಂತ ಶಾರ್ಟ್ ಆಗಿ ತಿಳಿಸುವಂಥದ್ದು ಈ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ನಾವು ಕರಿತಿರ್ತೇವೆ. ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತಿರ್ತೇವೆ. ಅದಕ್ಕೆ ಇದನ್ನು ಓದೋದು ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ಇಡೀ ಸಂವಿಧಾನದೊಳಗೆ ಏನೇನು ಅಂಶಗಳದಾವ ಹೇಳಿದ ಉದ್ದೇಶಗಳದಾವೋ ಅದೆಲ್ಲವನ್ನ ಪೀಠಿಕೆಯನ್ನ ಅರ್ಥೈಸಿಕೊಳ್ಳೋದ್ರೊಂದಿಗೆ ನಾವು ತಿಳ್ಕೊಳ್ಬಹುದು. ಸಂವಿಧಾನದ ಎಲ್ಲ ಅಂಶಗಳನ್ನ ಅಂದ್ರೆ ಆಮೇಲೆ ವಿವರಣಾತ್ಮಕವಾಗಿ ನೋಡೋದು ಬೇರೆ, ಎಲ್ಲ ಅಂಶಗಳನ್ನ ಪೀಠಿಕೆಯಲ್ಲಿ ತಿಳ್ಕೊಳ್ಬಹುದು ಅಂತಂದ್ರೆ ಇದರಲ್ಲಿ ಏನೋ ವಿಶೇಷತೆ ಇದೆ. ನಾವು ನೋಡೋಣ. ಇಡೀ ಜಗತ್ತಿನೊಳಗೇನೆ ಮೊಟ್ಟ ಮೊದಲ ಆಧುನಿಕ ಜಗತ್ತಿನೊಳಗ ಮೊಟ್ಟ ಮೊದಲ ಲಿಖಿತ ಸಂವಿಧಾನ ಅಮೆರಿಕಾದ್ದು. ಆಧುನಿಕ ಜಗತ್ತಿನಲ್ಲಿ ಹೇಳ್ತಾ ಇದ್ದೀನಿ ನಾನು. ಅಮೆರಿಕಾದ ಸಂವಿಧಾನ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಂವಿಧಾನ ಏನೈತೋ ಈ ಸಂವಿಧಾನವು ಪೀಠಿಕೆಯನ್ನು ಹೊಂದಿರುವ ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನವಾಗಿದೆ. ಅಮೆರಿಕ ಸಂವಿಧಾನವು ಇಡೀ ಜಗತ್ತಿನೊಳಗೇನೆ ಪೀಠಿಕೆಯನ್ನು ಹೊಂದಿರುವ ಮೊಟ್ಟ ಮೊದಲ ಸಂವಿಧಾನವಾಗಿದೆ. ಅರ್ಥ ಆಗತ್ತ ಅನ್ಕೊಂಡಿದ್ದೀನಿ ನಾನು. ಇನ್ನು ನಂತರ ಈ ಅಮೆರಿಕಾದ ಸಂವಿಧಾನ ಏನೈತೋ, ಅಮೆರಿಕದ ಸಂವಿಧಾನ ಪೂರ್ವ ಪೀಠಿಕೆ ಏನೈತೋ ಅದು ಹೆಂಗೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ವಿ ದಿ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಪ್ರಜೆಗಳಾದ ನಾವು ಅಂತೇಳಿ ಇದು ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ವಿಶ್ವಸಂಸ್ಥೆಯ ಸಂವಿಧಾನ ಇದೆ. ವಿಶ್ವಸಂಸ್ಥೆಗೆ ಒಂದು ಸಂವಿಧಾನ ಇದೆ. ಆ ವಿಶ್ವಸಂಸ್ಥೆಯ ಸಂವಿಧಾನವೂ ಸಹಿತ ವಿ ದಿ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಈ ರೀತಿ ಸ್ಟಾರ್ಟ್ ಆಗ್ತದೆ. ಓಕೆನಾ? ಇದೇನು ಅಮೆರಿಕಾದ ಸಂವಿಧಾನದ ಪೂರ್ವ ಪೀಠಿಕೆ ಐತಲ್ಲ, ಆ ಪೂರ್ವ ಪೀಠಿಕೆಯಿಂದ ನಮ್ಮ ಸಂವಿಧಾನದಲ್ಲಿ ನಾವು ಪೀಠಿಕೆಯನ್ನು ಎರವಲು ಪಡ್ಕೊಂಡಿದ್ದೀವಿ. ಇದು ಸಹಿತ ಅವಾಗ ಕ್ವಶನ್ ಅನ್ನ ಕೇಳ್ತಿರ್ತಾರೆ. ಎಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1946 ನಮ್ಮ ದೇಶಕ್ಕೆ
ಕ್ಯಾಬಿನೆಟ್ ನಿಯೋಗ ಅಂತ ಬಂತು, ಅಥವಾ ಕ್ಯಾಬಿನೆಟ್ ಮಿಷನ್ ಅಂತ ಬರ್ತದ. ಕ್ಯಾಬಿನೆಟ್ ನಿಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಅಂತ ಭಾರತಕ್ಕೆ ಬಂದಿತ್ತು. ಇದ್ರ ಬಗ್ಗೆ ನಾನು ಹಿಂದೆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋ ಟೈಮ್ನಾಗ ಡಿಟೇಲ್ ಆಗಿ ನಾ ಎಲ್ಲ ಹೇಳಿದೀನಿ. ಇದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಲ್ಲ. ಕ್ಯಾಬಿನೆಟ್ ಮಿಷನ್ 1946 ಭಾರತಕ್ಕೆ ಬಂತು. ಆ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬಂದಾಗ ಭಾರತದೊಳಗೊಬ್ಬ ವೈಸ್ರಾಯ್ ಇರ್ತಾನೆ, ಲಾರ್ಡ್ ವೆವೆಲ್ ಅಂತೇಳಿ. ಭಾರತದ ವೈಸ್ರಾಯ್ ಲಾರ್ಡ್ ವೆವೆಲ್ ಅಂತಿದ್ದ. 1947 ಮಾರ್ಚ್ 24ಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಬರ್ತಾನೆ. ಈ ಕ್ಯಾಬಿನೆಟ್ ನಿಯೋಗದ ನೇತೃತ್ವವನ್ನು ವಹಿಸಿಕೊಂಡಿದ್ದವನು ಪ್ಯಾಟ್ರಿಕ್ ಲಾರೆನ್ಸ್ ಅಂತ ವ್ಯಕ್ತಿ. ಸದಸ್ಯರು AV ಅಲೆಕ್ಸಾಂಡರ್ ಮತ್ತು ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ ಇಬ್ಬರು ಜನ ವ್ಯಕ್ತಿಗಳು ಈ ಕ್ಯಾಬಿನೆಟ್ ನಿಯೋಗದ ಸದಸ್ಯರಾಗಿದ್ದರು. ಕ್ಯಾಬಿನೆಟ್ ನಿಯೋಗ ಬಹಳಷ್ಟು ಅಂಶಗಳನ್ನು ಶಿಫಾರಸು ಮಾಡಿತು. ಅದರೊಳಗೆ ನಾನು ಒಂದೇ ಒಂದು ಅಂಶ ತಗೊಳ್ತೀನಿ ಇಲ್ಲಿ. ಒಂದು ಯಾವುದಪ್ಪ ಅಂದ್ರೆ, ನೀವು ಅಂದ್ರೆ ಭಾರತೀಯರು ಸಂವಿಧಾನ ರಚನೆ ಮಾಡೋದಕ್ಕೆ ರಚನಾ ಸಭೆ, ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಕೊಳ್ರಿ ಅಂತ ಕ್ಯಾಬಿನೆಟ್ ನಿಯೋಗ ಹೇಳಿತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಏನು ಕರಿತೀವಿ ನಾವು ಇವತ್ತು, ಆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಕೊಳ್ರಿ ಅಂತೇಳಿ ಈ ಕ್ಯಾಬಿನೆಟ್ ನಿಯೋಗ ಹೇಳ್ತದ. 1946ರಲ್ಲಿ ಕ್ಯಾಬಿನೆಟ್ ನಿಯೋಗದ ಯೋಜನೆ ಏನಿತ್ತೋ ಆ ಕ್ಯಾಬಿನೆಟ್ ನಿಯೋಗದ ಯೋಜನೆಯ ಅನ್ವಯ 1946ರಲ್ಲಿ ಈ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಲಾಯಿತು. ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ನಾನು ಅದನ್ನೆಲ್ಲ ತಗೊಂಡೆ, ನಿಮಗೆಲ್ಲ ಗೊತ್ತದ. ಸಮಿತಿ ರಚನೆ ಅದು ಇದೆಲ್ಲ ಹೇಳ್ಕೊತ ಕೂತೋಗಿತ್ತು. ಸಾಮಾನ್ಯವಾಗಿ ನೀವೆಲ್ಲ ಓದಿರ್ತೀರಿ. ಕಾನ್ಸೆಪ್ಟ್ ವೈಸ್ ನಾವು ನೋಡ್ತಾ ಹೋಗೋಣ. ಇವತ್ತು ಪೀಠಿಕೆ ನಾವು ಮತ್ತೆ ಮುಂದಿನ ಭಾಗ ಸಂವಿಧಾನ ತಗೊಂಡಾಗ ಸಂವಿಧಾನದ 1 ಮತ್ತು 2ನೇ ಭಾಗದಲ್ಲಿ ಬರ್ತಕ್ಕಂಥ ಒಕ್ಕೂಟ ಮತ್ತು ಅದರ ಭೂಪ್ರದೇಶ, 2ನೇದಲ್ಲಿ ಪೌರತ್ವ ಅಂತ ಬರುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ, ಇರ್ಲೀಗ 1946 ಡಿಸೆಂಬರ್ ತಿಂಗಳ 9ನೇ ತಾರೀಕಿಗೆ 1946 ಡಿಸೆಂಬರ್ ತಿಂಗಳ 9ನೇ ತಾರೀಕಿಗೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆಯಿತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತೋ, ಸಂವಿಧಾನ ರಚನಾ ಸಭೆ ಏನಿತ್ತೋ ಅದರ ಮೊದಲ ಸಭೆ 46 ಡಿಸೆಂಬರ್ 9ಕ್ಕೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಿತು. ಇಲ್ಲಿ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ನೇಮಿಸಲಾಯಿತು. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅವರು ನೇಮಿಸಲಾಯಿತು. ನೆನಪಿರಲಿ, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು. ಇದಾದ ನಂತರ 1946 ಡಿಸೆಂಬರ್ 11ನೇ ತಾರೀಕಿಗೆ 2ನೇ ಸಭೆ ನಡೀತದೆ. 1946 ಡಿಸೆಂಬರ್ 11ಕ್ಕೆ 2ನೇ ಸಭೆ ನಡೆಯಿತು. ಈ 2ನೇ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ. ಇನ್ನು ನೆಕ್ಸ್ಟ್ 1946 ಡಿಸೆಂಬರ್ ತಿಂಗಳ 13ನೇ ತಾರೀಕಿಗೆ 1946 ಡಿಸೆಂಬರ್ 13ನೇ ತಾರೀಕಿಗೆ ಸಂವಿಧಾನ ರಚನಾ ಸಭೆಯ 3ನೇ ಸಭೆ ನಡೆಯಿತು. ಈ 3ನೇ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ನೋಡ್ರಿ, 1946 ಡಿಸೆಂಬರ್ 13ನೇ ತಾರೀಕಿಗೆ ಸಂವಿಧಾನ ರಚನಾ ಸಭೆಯ 3ನೇ ಸಭೆ ನಡೆಯಿತು. ಈ 3ನೇ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಮಂಡಿಸಿದರು. ಅಂದ್ರೆ ಸಂವಿಧಾನದ ಧ್ಯೇಯ ಏನು ಮತ್ತು ಅದರ ಉದ್ದೇಶ ಏನು ಇರಬೇಕು ಅನ್ನೋದನ್ನು ಮಂಡಿಸಿದರು. ಅದನ್ನು ನಾವು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್. ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ನೇ ತಾರೀಕಿಗೆ ಏನಿಲ್ಲಿ ಧ್ಯೇಯೋದ್ದೇಶಗಳು ಅಥವಾ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅನ್ನ ಮಂಡಿಸಿದ್ರಲ್ಲ, ಇದನ್ನೇ ಸ್ವಲ್ಪ ಮಾಡಿಫೈ ಮಾಡಲಾಯಿತು. ಮಾಡಿ 1947 ಜನವರಿ 22ನೇ ತಾರೀಕಿನಂದು, ಈ ಡೇಟು ಕೂಡ ಇಂಪಾರ್ಟೆಂಟ್,
1947 ಜನವರಿ 22ನೇ ತಾರೀಕಿನಂದು ಜೆ ನೆಹರು ಅವರು ಮಂಡಿಸಿದ್ದೇನು ದೇವೋದ್ದೇಶಗಳಿದ್ದನೋ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಅದನ್ನ ಸಂವಿಧಾನದ ಪೂರ್ವ ಪೀಠಿಕೆಯಾಗಿ ಅಥವಾ ಪ್ರಸ್ತಾವನೆಯಾಗಿ ಅಳವಡಿಸಿಕೊಳ್ಳಲಾಯಿತು. ಅಂದ್ರ ಯಾವಾಗ ಅಳವಡಿಸಿಕೊಳ್ಳಲಾಯಿತು ಇದನ್ನ? 1947 ಜನವರಿ 22. ಆ ನೆಹರು ಅವರು ಮಂಡಿಸಿದ್ದು ಯಾವಾಗ? 1946 ಡಿಸೆಂಬರ್ 33. ಓಕೆ, ಸಾರಿ, ಡಿಸೆಂಬರ್ 13. ಇಲ್ಲಿ 1947 ಜನವರಿ 22ಕ್ಕೆ ಪೀಠಿಕೆಯನ್ನು ಅಳವಡಿಸಿಕೊಂಡ್ರು ನಮ್ಮ ಸಂವಿಧಾನದಲ್ಲಿ. ಆ ಪೀಠಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವೀಗ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಎಸ್, ಇಲ್ಲಿದೆ ಸಂವಿಧಾನದ ಪೂರ್ವ ಪೀಠಿಕೆ. ಸಂವಿಧಾನದ ಪೂರ್ವ ಪೀಠಿಕೆ ಇಲ್ಲಿದೆ. ಇದನ್ನ ನಾನು ಒಂದು ಇಮೇಜ್ ತಗೊಳ್ಬೋದಿತ್ತು, ಆದ್ರೆ ಇಮೇಜ್ ತಗೊಂಡಿಲ್ಲ. ಯಾಕೆ ನಾನು ಬರ್ದೀನಿ ಅಂತಂದ್ರೆ ನಮಗೆ ಇಲ್ಲಿನ ಶಬ್ದಗಳನ್ನು ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಇದನ್ನು ಬರೆದಿದ್ದೀನಿ. ಮೊದಲು ನಾವು ಒಂದು 2 ಸಾರಿ ಇದನ್ನು ಓದಬೇಕು. ಇವಾಗ 2 ಸಾರಿ ಮೊದಲು ಓದಬೇಕು. ಏನಿದೆ? ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಅಂತಿದೆ. ಭಾರತದ ಪ್ರಜೆಗಳಾದ ನಾವು, ಭಾರತವನ್ನು ಒಂದು, ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ. ಭಾರತವನ್ನು ಒಂದು ಅಂದ್ರೆ ಭಾರತವನ್ನು ಏನ್ ಮಾಡಬೇಕಾಗ್ಯದ? ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮಾಡಲು. ನೋಡ್ರಿ, ಭಾರತದ ಪ್ರಜೆಗಳಾದ ನಾವೇನು ಭಾರತ ಪ್ರಜೆಗಳಿದೀವೋ ನಾವೇನ್ ಮಾಡಬೇಕಾಗಿದೆ? ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮಾಡಬೇಕಾಗ್ಯದ. ಆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮಾಡಲು ಭಾರತದ ಎಲ್ಲಾ ಪ್ರಜೆಗಳಿಗೆ ಇವೆಲ್ಲವುಗಳನ್ನು ಒದಗಿಸಬೇಕಾಗ್ಯದ. ಯಾವ ಒದಗಿಸಬೇಕಾಗ್ಯದ ನೋಡೋಣ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು. ನೋಡ್ರಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕಾಗ್ಯದ. ಯಾರಿಗೆ? ಭಾರತದ ಪ್ರಜೆಗಳಿಗೆ. ಒಂದು. ಎರಡನೇದು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ, ಆರಾಧನೆ ಸ್ವಾತಂತ್ರ್ಯವನ್ನು ನೀಡಬೇಕಾಗಿದೆ. ಎಕ್ಸ್ಪ್ಲನೇಷನ್ ನೋಡೋಣ, ಆಮೇಲೆ ನೀಡಬೇಕಾಗ್ಯದ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ. ಸಮಾನತೆಯಲ್ಲಿ ನೋಡ್ರಿ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ. ಭ್ರಾತೃತ್ವ ಭಾವನೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ, ರಚನಾ ಸಭೆಯಲ್ಲಿ 1949ನೇ ವರ್ಷದ ನವೆಂಬರ್ ತಿಂಗಳ 26ನೇ ದಿನದಂದು ನೋಡ್ರಿ, ಕರೆಕ್ಟ್ ಓದ್ಬೇಕು ಇದನ್ನ. ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ಮಾಡಿಕೊಂಡಿದ್ದೇವೆ. ಶಾಸನ ಅಂತಂದ್ರೆ ಏನು? ಕಾಯಿದೆ. ಶಾಸನವನ್ನಾಗಿ ಮಾಡಿಕೊಂಡಿದ್ದೇವೆ. ಇದನ್ನ ನಾವು ಇನ್ನೊಮ್ಮೆ ಓದೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ವರ್ಷದ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ಮಾಡಿಕೊಂಡಿದ್ದೇವೆ ಅಂತ ಇದು ಪೀಠಿಕೆ. ಇದನ್ನೆಲ್ಲ ನೀವು ಓದಿದ್ರಿ. ಆದ್ರೆ ಈಗ ನೀವು ಏನು ಮಾಡಿದ್ರಿ ಅಂತಂದ್ರೆ ನನ್ನ ಜೊತೆಗೆ ಓದ್ಕೊಂತ ಬಂದ್ರಿ ಎಲ್ಲರಿಗೂ ಬಹಳಷ್ಟು ಜನ. ಇದ್ರ ಮೇಲೆ ಇಷ್ಟಿರೋದು ಪೀಠಿಕೆ. ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದಾರೆ ಅಂತ ಹೇಳಿದ್ರೆ 88 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಎಷ್ಟು? 88 ಕ್ವಶನ್ಸ್. KS ನಿಂದ ಹಿಡಿದು PC ವರೆಗೆ. PC ಒಳಗೆ ಈಸಿ ಕ್ವಶನ್ಸ್ ಕೇಳಿಲ್ಲ, ಅಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅದಕ್ಕಾಗಿ ಇದನ್ನು ನಾವು ಓದೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮೊದಲನೇದ್ದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನು ಆರಂಭ ಆಗಿದೆ? ಭಾರತದ ಪ್ರಜೆಗಳಾದ ನಾವು ಅಂತ ಆರಂಭ ಆಗಿದೆ. ಅಂದ್ರೆ ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರದ ಮೂಲ ಯಾವುದು?
ಅಂತ ಕೇಳಿದ್ರೆ ಪ್ರಜೆಗಳು ಅಥವಾ ಜನರು. ರಾಜಕೀಯ ದತ್ತ ಅಧಿಕಾರದ ಮೂಲ ಯಾರು? ಜನರು. ಅದಕ್ಕೆ ಭಾರತದ ಪ್ರಜೆಗಳು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸಿರಿಯಲ್ ನೆನ್ಪಿಟ್ಕೊಳ್ಬೇಕು. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಬೇಕಾಗಿದೆ ಭಾರತವನ್ನು. ಒಂದೊಂದು ವರ್ಡ್ ಎಕ್ಸ್ಪ್ಲೇನ್ ನೋಡ್ಕೊತಾ ಹೋಗೋಣ ನಾವು. ನೆಕ್ಸ್ಟ್, ಭಾರತದ ಎಲ್ಲಾ ಪ್ರಜೆಗಳಿಗೆ ಏನ್ ಮಾಡಬೇಕಾಗ್ಯದ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಕೊಡಬೇಕಾಗ್ಯದ. ಅಂದ್ರೆ ಏನು? ಸಾಮಾಜಿಕವಾಗಿ ನ್ಯಾಯ ಮಾಡಬೇಕು, ಎಲ್ಲರಿಗೂ ನ್ಯಾಯ ಒದಗಿಸಬೇಕು. ನ್ಯಾಯ ಒದಗಿಸುವುದು ಅಂತಂದ್ರೆ ಈಗ ಉದಾಹರಣೆ ಎಕ್ಸ್ಪ್ಲೇನ್ ನೋಡೋಣ. ನೆಕ್ಸ್ಟ್, ಆರ್ಥಿಕವಾಗಿ ನ್ಯಾಯ ಒದಗಿಸಬೇಕು, ರಾಜಕೀಯವಾಗಿ ನ್ಯಾಯ ಒದಗಿಸಬೇಕು. ನೆಕ್ಸ್ಟ್, ನಮ್ಗೆ ಯಾವ ಸ್ವತಂತ್ರ ಅದಾವ? ಮೊದಲನೇದು ವಿಚಾರ. ನನಗೆ ನನ್ನ ವಿಚಾರ ಏನದಾವೋ, ನಾನೇನು ವಿಚಾರ ಮಾಡಿದ್ದೀನೋ ಆ ಎಲ್ಲವನ್ನ ಅಭಿವ್ಯಕ್ತಿಗೊಳಿಸೋದಕ್ಕೆ, ಅಂದ್ರೆ ಈಗ ನಾನು ಯಾರಿಗೂ ಮಾನಹಾನಿಯಾಗದಂತೆ, ರಾಷ್ಟ್ರದ ಏಕತೆಗೆ, ಗೌರವಕ್ಕೆ ಧಕ್ಕೆ ಬಾರದಂತೆ ನಾನು ಮಾತಾಡ್ಬೋದು. ಅದು ಅಭಿವ್ಯಕ್ತಿ ಸ್ವತಂತ್ರ ಇದೆ. ನೆಕ್ಸ್ಟ್, ನಂಬಿಕೆ, ಬಿಲೀಫ್. ನೆಕ್ಸ್ಟ್, ಫೇತ್, ಭಕ್ತಿ. ನೆಕ್ಸ್ಟ್, ಆರಾಧನೆ ಅಂದ್ರೆ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ. ಈ ಎಲ್ಲ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ವಿಚಾರ ಮಾಡ್ತಕ್ಕಂಥ, ಅಭಿವ್ಯಕ್ತಿಸ್ತಕ್ಕಂಥ, ಮಾತಾಡ್ತಕ್ಕಂಥ. ನೆಕ್ಸ್ಟ್, ನಂಬಿಕೆ. ನನಗೆ ಇಷ್ಟವಾದ, ನಾನು ಯಾವ್ದು ಬೇಕಾದ ದೇವರಲ್ಲಿ ನಂಬಿಕೆ ಇಡ್ಬೋದು, ವ್ಯಕ್ತಿಯಲ್ಲಿ ನಂಬಿಕೆ ಇಡ್ಬೋದು, ಏನೋ ಓಕೆ, ಒಟ್ಟು ನಂಬಿಕೆ ಸ್ವತಂತ್ರ ಇದೆ ನನಗೆ. ನೆಕ್ಸ್ಟ್, ಭಕ್ತಿ. ನೆಕ್ಸ್ಟ್ ಒನ್, ಆರಾಧನೆ, ಪೂಜೆ ಮಾಡ್ತಕ್ಕಂಥ ಸ್ವತಂತ್ರನ ಕೊಡಲಾಗಿದೆ. ಆಮೇಲೆ ನೋಡ್ರಿ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ. ಸ್ಥಾನಮಾನ ಅಂದ್ರೆ ಈಗ ಪ್ರಧಾನಮಂತ್ರಿ ಸ್ಥಾನ, ರಾಷ್ಟ್ರಪತಿ ಸ್ಥಾನಮಾನ ಆಗಿರ್ಬೋದು. ಆಮೇಲೆ ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಏನ್ ಬಿಡಿದಾರ? ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿದ್ದಾರೆ ಅಂತ. ಯಾರು ದೃಢ ಸಂಕಲ್ಪ ಮಾಡಿದ್ದಾರೆ? ಭಾರತದ ಪ್ರಜೆಗಳೇ. ಅಂದ್ರೆ ಸಂವಿಧಾನ ನಿರ್ಮಾತೃಗಳು ಹೇಳ್ತಾರೆ, ನಾವೆಲ್ಲ ಭಾರತದ ಪ್ರಜೆಗಳ ಪ್ರತಿನಿಧಿಗಳು ಅಂತ ತಿಳ್ಕೊಳ್ತಾ ಇದ್ದಾರೆ ಅವರು. ಇನ್ನು ನೆಕ್ಸ್ಟ್ ನೋಡ್ರಿ, ನಮ್ಮ ಸಂವಿಧಾನ ಸಭೆಯಲ್ಲಿ ಇದನ್ನ ಅಂಗೀಕರಿಸಿ ಅಳವಡಿಸಿಕೊಂಡಿದ್ದೀವಿ ಅಂತ ಅವರೆಲ್ಲ ಹೇಳಿದ್ರು. ನಾವು ಇಲ್ಲಿ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಎಸ್. ಮೊದಲಿಗೆ ಏನಿದೆ? ಸಾವರೆನ್ ಅಂತಿದೆ. ಸಾವರೆನ್ ಅಂತ ಹೇಳ್ತೀವಿ. ಸಾರ್ವಭೌಮ ಅಂತೇಳಿ. ಓಕೆ, ಸಾರ್ವಭೌಮ. ಸಾವರೆನ್ ಅಂತಂದ್ರೆ ಏನು? ಸಾರ್ವಭೌಮ. ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ. ಏನಿದು ಸಾರ್ವಭೌಮ ರಾಷ್ಟ್ರ ಅಂತಂದ್ರೆ ಏನಪ್ಪ ಅಂತಂದ್ರೆ, ಮೊದಲನೇದು, ಭಾರತ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. ಸಾರ್ವಭೌಮ ಪದ ಅರ್ಥ ತಿಳ್ಕೊಳ್ಬೇಕು. ಇಲ್ಲಿ ನಿಮಗೆ ಬಹಳಷ್ಟು ಜನ ಹೆಂಗಂತಂದ್ರೆ, ನಾನು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಬಹಳ ಆಸಕ್ತಿದಾಯಕವಾಗಿ ಕೇಳ್ತಾರೆ. ಇಂಥ ಕಾನ್ಸೆಪ್ಟ್ ಬಂದಂಥ ಸಮಯದೊಳಗೆ ಅವ್ರಿಗೆ ಆಸಕ್ತಿ ಇರಂಗಿಲ್ಲ. ಆದ್ರೆ ಕ್ವಶನ್ಸ್ ಕೇಳೋದು ಇಂಥಲ್ಲಿ ಮಾತ್ರ. ಈಗ ನೋಡ್ರಿ, ಭಾರತ ಸಂಪೂರ್ಣವಾಗಿ ಏನಾಗ್ಯದ? ಸ್ವತಂತ್ರವಾಗ್ಯದ. ಭಾರತವು ಯಾರ ಮೇಲೆಯೂ ಅವಲಂಬಿತವಾಗಿಲ್ಲ. ಅಂದ್ರೆ ಭಾರತವು ಯಾರ ಮೇಲೆಯೂ ಸಹಿತ ಅವಲಂಬಿತವಾಗಿಲ್ಲ ಅಂದ್ರೆ ನಾವು ಯಾವುದೇ ದೇಶ ಮೇಲೆ ಅವಲಂಬಿತವಾಗಿಲ್ಲ. ನಾವು ಸ್ವತಂತ್ರ ಆಗಿದೆ ಸಂಪೂರ್ಣವಾಗಿ. ನೆಕ್ಸ್ಟ್ ಒನ್, ಭಾರತವು ಇನ್ಯಾವುದೇ ರಾಷ್ಟ್ರದ ಡೊಮಿನಿಯನ್ ಅಲ್ಲ. ಡೊಮಿನಿಯನ್ ಅಂದ್ರೆ ಏನು? ನಮ್ಮ ದೇಶದ ಆಡಳಿತ ನಾವೇ ಮಾಡಬೇಕು. ಆದ್ರೆ ಆಡಳಿತ ಯಾರು ಮಾಡಬೇಕು ಅನ್ನೋದನ್ನ ಇನ್ನೊಂದು ದೇಶದವರು ನೇಮಕ ಮಾಡ್ತಿದ್ರು ಅಂತಂದ್ರೆ, ದೇಶದ ಆಡಳಿತ ಮಾಡೋ ವ್ಯಕ್ತಿಯನ್ನ ಬೇರೆ ದೇಶದ ನೇಮಕ ಮಾಡ್ತಿದ್ರು ಅಂತಂದ್ರೆ ಅದನ್ನ ಡೊಮಿನಿಯನ್ ಅಂತ ಕರಿತಿರ್ತಾರೆ. ಓಕೆ, ನಾವು ಡೊಮಿನಿಯನ್ ಅಲ್ಲ. ನೆನಪಿರ್ಲಿ, 1947 ಆಗಸ್ಟ್ 15ರವರೆಗೆ 1947 ಭಾರತವು ಬ್ರಿಟನ್ ಸಾಮ್ರಾಜ್ಯದ ವಸಾಹತು ಆಗಿತ್ತು. ಭಾರತ ಏನಾಗಿತ್ತು? ಬ್ರಿಟನ್ ಸಾಮ್ರಾಜ್ಯದ ವಸಾಹತಾಗಿತ್ತು. ಅಂದ್ರೆ ಅದೊಂದು ಭಾಗವಾಗಿತ್ತು. ಇನ್ನ 1947ರಿಂದ 1950 ಜನವರಿ 26ರವರೆಗೆ 1950 ಜನವರಿ 26ರವರೆಗೆ ಭಾರತವು ಡೊಮಿನಿಯನ್ ಆಗಿತ್ತು ಅಂದ್ರೆ ನಮಗೆ ಸ್ವಾತಂತ್ರ್ಯ ಇತ್ತು. ಆಡಳಿತವನ್ನ ನಮ್ಮ ದೇಶದವರು ಮಾಡ್ತಾ ಇದ್ರು. ಆದ್ರೆ ಒಬ್ಬ ಗವರ್ನರ್ ಜನರಲ್ ಅಂತ ಹುದ್ದೆ ಇತ್ತು ನೋಡ್ರಿ. ಆ ಗವರ್ನರ್ ಜನರಲ್ ಹುದ್ದೆ ಏನಿತ್ತೋ ಆ ಹುದ್ದೆಯನ್ನ ಇಂಗ್ಲೆಂಡ್ನ ರಾಣಿ ನೇಮಕ ಮಾಡ್ತಾ ಇದ್ರು. ಅದಕ್ಕಾಗಿ ಡೊಮಿನಿಯನ್ ಆಗಿತ್ತು. 1950 ನಂತರ ಭಾರತ ಏನಾಗ್ಯದ? ಗಣರಾಜ್ಯ ಆಯಿತು, ಸಾರ್ವಭೌಮ ರಾಷ್ಟ್ರ ಆಯಿತು. ಇನ್ನು ನೆಕ್ಸ್ಟ್ ಇದಾಯಿತು. ಇನ್ನೊಂದು ಅಂಶ ಈ ಸಾರ್ವಭೌಮದಲ್ಲಿ, ನಾವು ನಮ್ಮ ದೇಶಕ್ಕೆ ಬೇಕಾದ ಶಾಸನಗಳನ್ನು ಮತ್ತು ಕಾಯ್ದೆಗಳನ್ನು ರಚಿಸಿಕೊಳ್ಳುತ್ತೇವೆ. ನಮ್ಮ ದೇಶಕ್ಕೆ ಬೇಕಾದ ಶಾಸನಗಳು ಕಾಯ್ದೆ ನಾವೇ ರಚನೆ ಮಾಡ್ಕೊಳ್ತೀವಿ. ನಮಗೆ ಯಾರೂ ಸಲಹೆಗಳನ್ನು ನೀಡುವಂತಿಲ್ಲ, ನಾವು ಅವ್ರ ಸಲಹೆಗಳನ್ನು ಸ್ವೀಕರಿಸಬೇಕಂತಿಲ್ಲ. ನಾವು ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದೀವಿ. ಇದೇನಪ್ಪ? ಸಾರ್ವಭೌಮ. ಈ ಪದಾರ್ಥ
ಅಲ್ಲಿ ಹೇಳಿದೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ. ಓಕೆ, ಇದು ಸಾರ್ವಭೌಮ ಆಯಿತು. ನೆಕ್ಸ್ಟ್ ಸೋಷಿಯಲಿಸ್ಟ್ ಅಂತ ಐತೆ ನೋಡ್ರಿ. ಸೋಷಿಯಲಿಸ್ಟ್ ಅಂತಂದ್ರೆ ಸಮಾಜವಾದಿ. ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದಿ ಅಂತ ಅರ್ಥ. ಸಮಾಜವಾದಿ ಅಂತಂದ್ರೆ ಎರಡು ವರ್ಡ್ ನೆನ್ಪಿಟ್ಕೊಂಡ್ಬಿಡ್ರಿ. ಒಂದೇನಪ್ಪ ಅಂತಂದ್ರೆ, ಒಂದೇನು ಈ ನಮ್ಮ ದೇಶದಲ್ಲಿ ಆದಾಯ ಮತ್ತು ಜೀವನ ಮಟ್ಟದಲ್ಲಿ ಸಮಾನತೆಯನ್ನು ತರುವುದು. ಆದಾಯ ಮತ್ತು ಜೀವನ ಮಟ್ಟದಲ್ಲಿ ಸಮಾನತೆಯನ್ನು ತರುವುದು, ಇದನ್ನ ಏನಂತ ಕರೀತಾರೆ, ಅಥವಾ ತಾರತಮ್ಯ ನಿಷೇಧಿಸುವುದನ್ನು ಸಮಾಜ. ನೋಡ್ರಿ, ಈಗ ನಮ್ಮ ದೇಶ ಏನಾಗ್ಯದ ಮಿಕ್ಸ್ಡ್ ಎಕಾನಮಿ ಅಂತಂದ್ರೆ ಏನು? ಮಿಶ್ರ ಆರ್ಥಿಕ ವ್ಯವಸ್ಥೆ. ಇಲ್ಲಿ ಖಾಸಗಿನೂ ಇದೆ, ಜೊತೆಗೆ ಸಾರ್ವಜನಿಕ ಅಂದ್ರೆ ಸರ್ಕಾರಿನೂ ಇದೆ ಆರ್ಥಿಕ ವ್ಯವಸ್ಥೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದಾವೆ, ಆಮೇಲೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅದಾವೆ, ಖಾಸಗಿ ಉದ್ಯಮಗಳದಾವ, ಸರ್ಕಾರಿ ಉದ್ಯಮಗಳದಾವೆ. ಅದಕ್ಕೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರೋದ್ರಿಂದಾಗಿ ಆದಾಯ ಮತ್ತು ಜೀವನ ಮಟ್ಟದಲ್ಲಿ ಏನು ಮಾಡಬೇಕು? ಇಲ್ಲಿರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಅನ್ನ, ತಾರತಮ್ಯವನ್ನು ಹೋಗಲಾಡಿಸಬೇಕು. ಹಂಗೆ ಹೇಳೋದು ಯಾವುದು? ಸಮಾಜವಾದಿ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಸೆಕ್ಯುಲರ್ ಅಂತೇಳಿ. ಸೆಕ್ಯುಲರ್ ಅಂತಂದ್ರೆ ಇದು ಜಾತ್ಯತೀತ. ಸೆಕ್ಯುಲರ್ ಅಂತಂದ್ರೆ ಜಾತ್ಯತೀತ ಅಂತೇಳಿ. ಜಾತ್ಯತೀತ ಏನಿದು? ಜಾತ್ಯತೀತ ಅಂತಂದ್ರೆ ಏನು? ಮೊದಲನೇ ಅಂಶ, ನಮ್ಮ ದೇಶಕ್ಕೆ ಯಾವುದೇ ಒಂದೇ ಅಧಿಕೃತ ಧರ್ಮ ಅಂತಿಲ್ಲ. ನಮ್ಮ ದೇಶಕ್ಕೆ ಯಾವುದೇ ಒಂದೇ ಅಧಿಕೃತ ಧರ್ಮ ಇಲ್ಲ. ಇದು ಮೊದಲನೇ ಅಂಶ. ಎರಡನೇದೇನಪ್ಪ ಅಂದ್ರೆ, ನಮ್ಮ ದೇಶದ ಸಂವಿಧಾನ ದೃಷ್ಟಿಯಲ್ಲಿ ಅಥವಾ ರಾಜ್ಯ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶ ಇದೆ. ಇದನ್ನು ನಾವು ಸರ್ವಧರ್ಮ ಸಮನ್ವಯ ಅಂತ ಅನ್ಬೋದು. ಸರ್ವಧರ್ಮ ಸಮನ್ವಯ ಅಂತ ಅನ್ಬೋದು ಇದನ್ನು. ಸರ್ವಧರ್ಮ ಸಮನ್ವಯ. ಸೆಕ್ಯುಲರ್ ಅಂದ್ರೆ ಏನು? ನಮ್ಮ ದೇಶಕ್ಕೆ ಯಾವುದೇ ಒಂದೇ ಧರ್ಮ ಇಲ್ಲ, ಅಧಿಕೃತ ಧರ್ಮ ಇಲ್ಲ. ನಮ್ದು ಹಿಂದೂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ, ಆ ರಾಷ್ಟ್ರ ಈ ರಾಷ್ಟ್ರ ಇಲ್ಲ. ಇಲ್ಲಿ ಎಲ್ಲಾ ಧರ್ಮಗಳಿಗೆ ಸಮಾನ ಅವಕಾಶ ಅಥವಾ ಧರ್ಮ ನಿರಪೇಕ್ಷ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು? ಸರ್ವಧರ್ಮ ಸಮನ್ವಯ. ಇದು ಜಾತ್ಯತೀತ ಅಂತ ಅರ್ಥ. ಒಬ್ಬರಿಗೆ ಅವಕಾಶ ಇಲ್ಲ, ಇಲ್ಲಿ ಎಲ್ಲರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಎಲ್ಲರೂ ಸಮಾನವಾಗಿ ವಾಸ ಮಾಡಬಹುದು, ಸಮಾನವಾಗಿ ಆಡಳಿತವನ್ನು ಪಡಿಬಹುದು, ಸಮಾನವಾಗಿ ಮತದಾನ ಮಾಡಬಹುದು, ಎಲ್ಲ ಅಧಿಕಾರಗಳದ. ನೆಕ್ಸ್ಟ್ ಡೆಮೋಕ್ರಾಟಿಕ್ ಅಂತಿದೆ ನೋಡ್ರಿ. ಡೆಮೋಕ್ರಾಟಿಕ್, ನಾನು ಇನ್ನೂ ಬಹಳ ಅಂಶಗಳು ಹೇಳೋದಾವಿಲ್ಲಿ. ಡೆಮೋಕ್ರಾಟಿಕ್ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರಜಾಪ್ರಭುತ್ವ ಇಲ್ಲಿ ಎರಡು ವರ್ಡ್ಸ್ ಬರ್ತಾವ. ಒಂದು ಡೆಮೋಸ್ ಅಂತೇಳಿ. ಡೆಮೋಸ್ ಅಂತಂದ್ರೆ ಪೀಪಲ್. ಡೆಮೋಸ್ ಅಂತಂದ್ರೆ ಏನು? ಪೀಪಲ್ ಅಂತೇಳಿ. ಓಕೆ, ಡೆಮೋಸ್ ಅಂತಂದ್ರೆ ಪೀಪಲ್ ಅಂದ್ರೆ ಜನ. ನೆಕ್ಸ್ಟ್ ಇನ್ನೊಂದು ಕ್ರೇಸಿಯಾ ಅಂತ ಬರುತ್ತದೆ. ಕ್ರೇಸಿಯಾ. ಈ ಡೆಮೋಸ್ ಮತ್ತು ಕ್ರೇಸಿಯಾ ಅಂತಕ್ಕಂಥ ಎರಡು ವರ್ಡ್ ಸೇರಿ ಡೆಮೋಕ್ರಾಟಿಕ್ ಅಂತ ಆಗ್ಯದ. ಕ್ರೇಸಿಯಾ ಅಂತಂದ್ರೆ ರೂಲ್ ಅಂತಂದ್ರೆ ಏನಪ್ಪ? ಆಡಳಿತ. ಡೆಮೋಕ್ರಾಟಿಕ್ ಅಂತಂದ್ರೆ ಪ್ರಜೆಗಳ ಆಡಳಿತ, ಪ್ರಜೆಗಳು. ಹಾಗಾದ್ರೆ ನಾನು ಒಬ್ಬ ದೇಶದ ಪ್ರಜೆ, ನಾನು ಹೋಗಿ ದೇಶದ ಪ್ರಧಾನಮಂತ್ರಿ ಆಗ್ಬೋದಾ? ಆಗ್ಬೇಕು. ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಎಂಥದ್ದು ಅಂತಂದ್ರೆ ಪ್ರತಿನಿಧಿಕ ಪ್ರಜಾಪ್ರಭುತ್ವ. ಪ್ರತಿನಿಧಿ ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಆಡಳಿತ ಮಾಡಬೇಕು. ಈ ನಮ್ಮ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಭಾರತ ಒಂದು ಏನಾಗ್ಯದ? ಪ್ರಜಾಪ್ರಭುತ್ವ ಆಗ್ತದೆ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿದೆ ಡೆಮೋಸ್ ಮತ್ತು ಕ್ರೇಸಿಯಾ ಅಂತೇಳಿ, ಇವು ಎರಡು ವರ್ಡ್ ಸೇರಿ ಡೆಮೋಕ್ರೆಟಿಕ್ ಆಗಿದೆ. ಇದು ಪ್ರಜಾಪ್ರಭುತ್ವ ಅಂತೇಳಿ. ಅಂದ್ರೆ ಭಾರತದಲ್ಲಿ ಇಂಪಾರ್ಟೆಂಟ್ ಎಂಥ ಪ್ರಜಾಪ್ರಭುತ್ವ ಇದೆ? ಪ್ರತಿನಿಧಿಕ ಪ್ರಜಾಪ್ರಭುತ್ವ ಇದೆ. ಪ್ರತಿನಿಧಿಕ ಪ್ರಜಾಪ್ರಭುತ್ವ ಇದೆ. ಇನ್ನಿದಾದ ನಂತರ ಐದನೇ ವರ್ಡ್ ನೋಡ್ರಿ, ರಿಪಬ್ಲಿಕ್. ರಿಪಬ್ಲಿಕ್ ಅಂತಂದ್ರೆ ಏನು? ಗಣರಾಜ್ಯ. ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ಭಾರತ ಒಂದೇ ಗಣರಾಜ್ಯ ಅಲ್ಲ, ಭಾರತದಲ್ಲಿ ಜಗತ್ತಿನೊಳಗೆ ಬಹಳಷ್ಟು ಗಣರಾಜ್ಯಗಳದಾವೆ. ಹಾಗಾದ್ರೆ ಗಣರಾಜ್ಯ ಎಂದರೇನು? ಗಣರಾಜ್ಯ ಎಂದರೆ ನಮ್ಮ ದೇಶದ ಈಗ ಆಡಳಿತ ಮುಖ್ಯಸ್ಥ ರಾಷ್ಟ್ರಪತಿ ಅಂತಿದ್ದಾರೆ. ಆ ರಾಷ್ಟ್ರಪತಿಯನ್ನ ನಾವೇ ಆಯ್ಕೆ ಮಾಡ್ಕೊಳ್ತೀವಿ. ಇದನ್ನ ಗಣರಾಜ್ಯ ಅಂತ ಕರಿಬೇಕು. ಒಂದ್ ವೇಳೆ ಬೇರೆದವ್ರು ನೇಮಕ ಮಾಡ್ತಿದ್ರು ಅಂತಂದ್ರೆ ಅದು ಡೊಮಿನಿಯನ್ ಆಗ್ತದ. ಅಂದ್ರೆ ಈಗ ಭಾರತ ಏನಪ್ಪ, ಯಾವಾಗ ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥನನ್ನ ಅಥವಾ ರಾಷ್ಟ್ರದ ಆಡಳಿತದ ಮುಖ್ಯಸ್ಥನನ್ನ ರಾಷ್ಟ್ರದ ಜನರೇ ಆಯ್ಕೆ ಮಾಡ್ತಿರ್ತಾರ. ಅದು ಏನಂತ ಕರೆದ್ರು? ರಿಪಬ್ಲಿಕ್ ಅಥವಾ ಗಣರಾಜ್ಯ. ರಿಪಬ್ಲಿಕ್ ಗಣರಾಜ್ಯ ಅಂತ ಕರೀತಾರೆ. ಭಾರತ ಒಂದು ಗಣರಾಜ್ಯ ಆಗಿದೆ. ಇಲ್ಲಿ ನಾನು ಎರಡು ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೋಣ. ಇದು ಒಂದು ನೋಡ್ರಿ, ಯಾವುದಪ್ಪ? ಸೋಷಿಯಲಿಸ್ಟ್ ಅಂತಿದೆ, ಇನ್ನೊಂದು ಸೆಕ್ಯುಲರ್ ಅಂತಿದೆ. ಸೋಷಿಯಲಿಸ್ಟು, ಸೆಕ್ಯುಲರು. ಅದರ ಜೊತೆಗೆ ನಾನು ಇಲ್ಲೇ ಒಂದು ಕಡೆಗೆ ಬರ್ತೀನಿ, ಇನ್ನೊಂದು ವರ್ಡು ಇಂಟಿಗ್ರಿಟಿ ಅಂತ ಬರ್ತದೆ. ಇಂಟಿಗ್ರಿಟಿ.
ನೆನ್ಪಿಟ್ಕೊಡ್ರಿ, 3 ಪದಗಳದಾವ ನೋಡ್ರಿ. ಯಾವುದು? ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ. ಇವೇನು 3 ಪದಗಳದಾವೋ ಈ 3 ಪದಗಳು ನಮ್ಮ ಸಂವಿಧಾನದ ಮೂಲ ಪೂರ್ವ ಪೀಠಿಕೆಯಲ್ಲಿ ಇರಲಿಲ್ಲ ಇವು 3. ಆದರೆ 1976ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂಥ ಸಮಯದಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಲಾಯಿತು. 42ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಪೂರ್ವ ಪೀಠಿಕೆಗೆ ಈ 3 ಪದಗಳನ್ನು ಸೇರಿಸಲಾಯಿತು. ಯಾವ 3? ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ, ಇಂಟಿಗ್ರಿಟಿ ಅಂತಕ್ಕಂಥ ಈ 3 ಪದಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಯಾವಾಗ? 1976 42ನೇ ತಿದ್ದುಪಡಿ. ಇಂದಿರಾ ಗಾಂಧಿಯವರು ಅಲ್ಲಿ ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಟೈಮ್ನಾಗ ಕಾನೂನು ಮಂತ್ರಿ ಆಗಿದ್ದವ್ರು HR ಗೋಖಲೆ ಅಂತೇಳಿ, HR ಗೋಖಲೆ ಅಂತ ಕಾನೂನು ಮಂತ್ರಿ ಇದ್ರು. ಪ್ರಧಾನಮಂತ್ರಿ ಆಗಿದ್ದವ್ರು ಇಂದಿರಾ ಗಾಂಧಿ. ಆ ಟೈಮ್ನಾಗ 42ನೇ ತಿದ್ದುಪಡಿ ಆಯ್ತು ನೋಡ್ರಿ. ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. 42ನೇ ತಿದ್ದುಪಡಿಯನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತಿರ್ತೀವಿ. ಎಸ್, ಈ 42ನೇ ತಿದ್ದುಪಡಿಯ ಸಮಯದಲ್ಲಿ ಈ 3 ಪದಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಇಲ್ಲಿವರೆಗೆ ಪೀಠಿಕೆ ಸೇರಿಸಲಾಯಿತು. ಇಲ್ಲಿವರೆಗೆ ಈ ಪೀಠಿಕೆಯನ್ನ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಅದು ಯಾವಾಗಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಕಾಯ್ದೆ. ಇದು ಜಾರಿಯಾದದ್ದು 77ರೊಳಗೆ, ಬಟ್ ಅದು ಪಾಸ್ ಆದದ್ದು 76ರಲ್ಲಿ. ಓಕೆ, ಇಲ್ಲ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದಿಷ್ಟರಲ್ಲಿ ಜಸ್ಟಿಸ್ ಅಂತಿದೆ ನೋಡ್ರಿ. ಜಸ್ಟಿಸ್, ನ್ಯಾಯ. ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸಬೇಕು. ಯಾವ ನ್ಯಾಯ ಒದಗಿಸಬೇಕು? ಮೊದಲನೆಯದು ಸಾಮಾಜಿಕ ನ್ಯಾಯ. ಪೀಠಿಕೆ ನಾವೆಲ್ಲ ಓದ್ತೀವಿ. ಮೊದಲನೇದೇನು? ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು. ಇಲ್ಲಿ ಇನ್ನೊಂದು ಯಾವುದಪ್ಪ ಅಂದ್ರೆ ಆರ್ಥಿಕ ನ್ಯಾಯವನ್ನು ಒದಗಿಸಬೇಕು. ಆರ್ಥಿಕ ನ್ಯಾಯ ಒದಗಿಸಬೇಕು. ಮತ್ತೊಂದು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು. ನಮ್ಮ ದೇಶದ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು, ಆರ್ಥಿಕ ನ್ಯಾಯ ಒದಗಿಸಬೇಕು, ರಾಜಕೀಯ ನ್ಯಾಯವನ್ನು ಒದಗಿಸಬೇಕು. ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಇನ್ನುಳಿದಂಥ ಎಲ್ಲ ಸಂವಿಧಾನ ನಿರ್ಮಾತೃಗಳೆಲ್ಲರೂ ಸೇರಿ ಏನು ಹೇಳ್ತಾರೆ ಅಂತಂದ್ರೆ, ರಾಜಕೀಯ ನ್ಯಾಯ ಒದಗಿಸಬೇಕು, ಆರ್ಥಿಕ ನ್ಯಾಯ ಒದಗಿಸಬೇಕಂತಂದ್ರೆ ಅದಕ್ಕಿಂತ ಮೊದಲು ನಾವು ನಮ್ಮ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಒದಗಿಸಬೇಕು. ಸಾಮಾಜಿಕವಾಗಿ ನಮ್ಮಲ್ಲಿ ಅಸ್ಪೃಶ್ಯತೆ ಅಂತಿತ್ತು, ಎಲ್ಲ ಏನೇನೋ ಇದ್ದು, ಅಲ್ಲಿ ಅನ್ಯಾಯ ಆಗಲಾರ್ದ ಹಾಗೆ ಎಲ್ಲ ವರ್ಗಗಳಿಗೂ ಸಮಾನವಾಗಿ ಅವಕಾಶ ಸಿಗೋ ಹಾಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಎಲ್ಲ ಸಂವಿಧಾನ ನಿರ್ಮಾತೃಗಳು ಹೇಳಿ ಅದಕ್ಕೆ ಮೊದಲು ಶಬ್ದ ಯಾವುದಿಟ್ಟರು? ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ನಂತರ ಆರ್ಥಿಕ ನ್ಯಾಯ ಒದಗಿಸಬೇಕು, ರಾಜಕೀಯ ನ್ಯಾಯ ಒದಗಿಸಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲಿಬರ್ಟಿ ಅಂತಿದೆ. ಲಿಬರ್ಟಿ ಅಂತಂದ್ರೆ ಏನು? ಜಸ್ಟಿಸ್ ಅಂದ್ರೆ ನ್ಯಾಯ ಅಂತ ಹೇಳಿದೆ. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ. ನಾನು ಪೂರ್ವ ಪೀಠಿಗೆ ಹೇಳೋ ಟೈಮಿಗೆ ಹೇಳಿದೆ ಯಾವುದು? ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ನಮಗೆ ಕೊಡಲಾಗಿದೆ. ನೆನಪಿರಲಿ, ಯಾವುದೋ? ಇನ್ನೊಮ್ಮೆ ಹೇಳ್ತೀನಿ ನಾನು. ಮೊದಲನೆಯದ್ದು ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ. ಆಮೇಲೆ ನಂಬಿಕೆ, ನಂತರ ಭಕ್ತಿ ಮತ್ತು ಆರಾಧನೆ ಸ್ವಾತಂತ್ರ್ಯವನ್ನು ನಮಗೆ ಕೊಡಲಾಗಿದೆ. ನಂತರ ಈಕ್ವಾಲಿಟಿ, ಅವಕಾಶಗಳಲ್ಲಿ ಅವಕಾಶ ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಯಾವುದೇ ಒಂದು ಹುದ್ದೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಥಾನಮಾನ ಆಗಿರ್ಬೋದು, ಅವಕಾಶ ಮತ್ತು ಸ್ಥಾನಮಾನಗಳಲ್ಲಿ ಸಮಾನತೆಯನ್ನು ಕಲ್ಪಿಸಬೇಕು ಅಂತ ಈಕ್ವಾಲಿಟಿ ಅಂತ ಹೇಳ್ತೀವಿ. ಫ್ರಾಟರ್ನಿಟಿ ಅಂದ್ರೆ ಭ್ರಾತೃತ್ವ. ನಮ್ಮ ದೇಶದ ಘನತೆಯನ್ನ, ನಮ್ಮ ದೇಶದ ಏಕತೆ, ಸಮಗ್ರತೆಯನ್ನ ಮತ್ತು ವ್ಯಕ್ತಿ ಗೌರವವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅಂತಂದ್ರೆ ನಾವೆಲ್ಲ ಸಹೋದರ ಭಾವನೆಯಿಂದ ಅಥವಾ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು. ಭ್ರಾತೃತ್ವ ಭಾವನೆ ಅಥವಾ ಸಹೋದರ ಭಾವನೆಯಿಂದ ನಾವು ಬದುಕಬೇಕು. ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಅಂಶ ಬರುತ್ತೆ. ವಸುದೈವ ಕುಟುಂಬಕಂ ಅಂತಂದ್ರೆ ಏನಪ್ಪ? ಇಡೀ ಜಗತ್ತೇ ಒಂದು ಕುಟುಂಬ, ಇಡೀ ದೇಶವೇ ನಮ್ದೆಲ್ಲ ಕುಟುಂಬ, ನಾವೆಲ್ಲರೂ ಒಂದು ಅಂತ ಒಂದು ಭಾವನೆ ಐತಲ್ಲ, ಭ್ರಾತೃತ್ವ ಭಾವನೆ. ಇದೇನೈತ್ ನೋಡ್ರಿ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರಾಟರ್ನಿಟಿ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಆದ ನಂತರ ಒಂದು ಮಾತು ಹೇಳ್ತಾರೆ, ನಾನು ನಮ್ಮ ದೇಶದ ಈ ಸಂವಿಧಾನವನ್ನ, ಆಡಳಿತ ವ್ಯವಸ್ಥೆಯನ್ನ ಈ 4 ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ. ಈ 4 ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ. ಯಾವ 4 ಕಂಬಗಳು ಅಂತಂದ್ರೆ, ಒಂದು ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ಏನದಾವ ಅಂದ್ರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಈ 4 ಕಂಬಗಳ ಮೇಲೆ ನಮ್ಮ ಸಂವಿಧಾನವನ್ನು ನಿಲ್ಲಿಸಿದ್ದೇನೆ ಅಥವಾ ನಮ್ಮ ದೇಶದ ಆಡಳಿತ ನಿಲ್ಲಿಸಿದ್ದೇನೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಿರ್ತಾರೆ. ಇನ್ನು ನೋಡ್ರಿ, ಈಗ ಈ ಜಸ್ಟಿಸ್ ಅಂತ ಏನೈತೋ ಇದನ್ನ ರಷ್ಯಾ ಕ್ರಾಂತಿಯಿಂದ ಎರವಲು ಪಡ್ಕೊಂಡಿದ್ರೆ, ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಫ್ರಾಟರ್ನಿಟಿ, ಭ್ರಾತೃತ್ವ ಅಂತ ಏನದಾವೋ ಇವುಗಳನ್ನು
ಫ್ರಾನ್ಸ್ ಕ್ರಾಂತಿಯಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇದು ರಷ್ಯಾ ಕ್ರಾಂತಿಯಿಂದ, ಇವುಗಳೇನಿದಾವೋ ಇವುಗಳನ್ನು ಫ್ರಾನ್ಸ್ ಕ್ರಾಂತಿಯಿಂದ ಎರವಲು ಪಡೆದುಕೊಳ್ಳಲಾಗಿದೆ. ರಷ್ಯಾ ಕ್ರಾಂತಿ ಅಂದ್ರೆ 1917. ಇನ್ನು ನೆಕ್ಸ್ಟ್ ಈ ಫ್ರಾನ್ಸ್ ಕ್ರಾಂತಿ ಅಂತಂದ್ರೆ 1789 ಅವಧಿಯಲ್ಲಿ. ಓಕೆ, ಅದಕ್ಕೆ ಗೊತ್ತಿರಬೇಕು ಇದು ರಷ್ಯಾ ಕ್ರಾಂತಿಯಿಂದ. ಇದೇನಾಯಿತು, ಇದೆಲ್ಲಿಂದ ಅಂತ ಕೇಳಿದ್ರೆ ಇದು ಫ್ರಾನ್ಸ್ ಕ್ರಾಂತಿಯಿಂದ ಇವುಗಳನ್ನ ಎರವಲು ಪಡೆದುಕೊಳ್ಳಲಾಗಿದೆ, ಇಷ್ಟು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇದರ ಜೊತೆಗೆ ಇನ್ನು 2 ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಮುಂದೆ ಕ್ವಶನ್ ಕೂಡ ಕೇಳ್ತಿರ್ತಾರೆ. ನಾನು ಒಂದು ಹೇಳಿದೆ, ಇಲ್ಲಿವರೆಗೆ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆ ಬಂದಾಗ 1 ಬಾರಿ ಮಾತ್ರ ಸಂವಿಧಾನ ಅಲ್ಲ, ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಪ್ರಶ್ನೆ ಬಂದಾಗ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಸಂವಿಧಾನವನ್ನು. ಇನ್ನು ಇಲ್ಲಿ 3 ಪ್ರಕರಣಗಳು ಬರ್ತವೆ ಸುಪ್ರೀಂ ಕೋರ್ಟ್ ಮುಂದೆ, ಬಹಳಷ್ಟು ಇದಾವೆ. ನಾ ಪ್ರಕರಣಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ 2 ಪ್ರಕರಣಗಳ ಬಗ್ಗೆ ನಾನು ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಒಳಗೆ ಅವುಗಳ ಲಿಂಕನ್ನು ನಾನು ಹಾಕ್ತೀನಿ. ಇನ್ನುಳಿದಂಥ ಪ್ರಕರಣಗಳು ಸುಮಾರು 30 ಪ್ರಕರಣಗಳದಾವೆ. ಸಂವಿಧಾನವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಬೇಕು ಅಂತಾರೆ, ಪ್ರಕರಣಗಳು ಬಹಳ ಇಂಪಾರ್ಟೆಂಟ್ ಅಥವಾ ಪ್ರಕರಣಗಳ ಬಗ್ಗೆ ನಾವು ಆಮೇಲೆ ನೋಡೋಣ. ಆದರೆ ಇಲ್ಲಿ 3 1960ರಲ್ಲಿ ನಾ ಪ್ರಕರಣಗಳ ಬಗ್ಗೆ ಹೇಳೋದಕ್ಕೆ ಹೊರಟಿಲ್ಲ. ಇವಾಗ ನಾನಿಲ್ಲಿ ಹೇಳೋದಕ್ಕೆ ಹೊರಟಿರುವುದು ಈ ಪೀಠಿಕೆಗೆ ಸಂಬಂಧಪಟ್ಟ ಹಾಗೆ. 1960ರಲ್ಲಿ ಬೆರುಬಾರಿ ಒಕ್ಕೂಟ ಪ್ರಕರಣ ಅಂತ ಬರ್ತದೆ. ಬೆರುಬಾರಿ ವರ್ಸಸ್ ಭಾರತದ ಒಕ್ಕೂಟ ಅಂತ ಅನ್ಬಾರ್ದು, ಇದನ್ನ ಬೆರುಬಾರಿ ಯೂನಿಯನ್ ಕೇಸ್ ಅಂತ ಕರೀತಾರೆ. ಬೆರುಬಾರಿ ಯೂನಿಯನ್ ಕೇಸ್, ಬೆರುಬಾರಿ ಯೂನಿಯನ್ ಕೇಸ್ ಅಂತ ಹೇಳಿ ನೋಡೋಣ. ಈ ಬೆರುಬಾರಿ ಒಕ್ಕೂಟ ಪ್ರಕರಣದೊಳಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದ, ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ, ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ. ಆದರೆ ಈ ಮುಂದೆ ಸಂವಿಧಾನದಲ್ಲಿ ಏನಾದರೂ ಗೊಂದಲಗಳಿದ್ದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರ ಪೀಠಿಕೆಯಲ್ಲಿ ನೋಡಬೇಕು. ಅಂದ್ರೆ ಪೀಠಿಕೆಯಲ್ಲಿ ಏನಿದೆ ಅಂತಂದ್ರೆ ಸಂವಿಧಾನದ ನಿರ್ಮಾತೃಗಳ ಆಂತರ್ಯ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದ. ಅಷ್ಟೆಲ್ಲ ಗೊಂದಲ ಬೇಡ, ಈಜಿಯಾಗಿ ತಿಳ್ಕೊಂಡ್ಬಿಡ್ರಿ. ಬೆರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೂರ್ವ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿತು. ಇದಾದ ನಂತರ ಇನ್ನೊಂದು 1973 ಒಳಗ ಒಂದು ಪ್ರಕರಣ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ನಾ ಹೇಳಿದೆ ಈ ಪ್ರಕರಣಗಳ ಬಗ್ಗೆ ಡಿಟೇಲ್ ಆಗಿ ನಾನು ಕ್ಲಾಸನ್ನು ಮಾಡ್ತೀನಿ. ಇಲ್ಲಿ ನೋಡೋಣ, ಇವಾಗ 1973 ಒಳಗ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರ್ತದ. ಕೇಶವಾನಂದ ಭಾರತಿ ಸ್ಟೇಟ್ ಆಫ್ ಕೇರಳ ಈ ಪ್ರಕರಣದಲ್ಲಿ ಹೇಳ್ತದ, ಪೀಠಿಕೆಯು ಸಂವಿಧಾನದ ಭಾಗ, ಪೀಠಿಕೆಯು ಸಂವಿಧಾನದ ಭಾಗ. ಅದಕ್ಕೆ ಸಂವಿಧಾನದ ಭಾಗವಾಗಿರೋ ಪೀಠಿಕೆ ಏನೈತೋ ಈ ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದು. ಆದರೆ ಪೀಠಿಕೆಯನ್ನ ತಿದ್ದುಪಡಿ ಮಾಡುವ ಸಮಯದಲ್ಲಿ ಸಂವಿಧಾನದ ಮೂಲ ರಚನೆಗೆ, ಬೇಸಿಕ್ ಸ್ಟ್ರಕ್ಚರ್, ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗದಂತೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತದೆ. ಇದಾದ ನಂತರ ಇನ್ನೊಂದು 1995ನಲ್ಲಿ ಒಂದು ಪ್ರಕರಣ, LIC ಆಫ್ ಇಂಡಿಯಾ ವರ್ಸಸ್ CREC ಅಂತ ಒಂದು ಬರ್ತದ. ಅದು ಬೇಡ, ಕನ್ಸ್ಯೂಮರ್ ರಿಸರ್ಚ್ ಅಂಡ್ ಎಜುಕೇಶನ್ ಸೆಂಟರ್ ಬರ್ತದ, ಅದು ಬೇಡ. LIC ಪ್ರಕರಣ ಅಂತ ನಾವು ಕರಿತಿರ್ತೀವಿ ಸಾಮಾನ್ಯವಾಗಿ. ಈ LIC ಪ್ರಕರಣದೊಳಗ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡ್ತದ, ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತು. ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ ಯಾವ ಸುಪ್ರೀಂ ಕೋರ್ಟ್ ಹೇಳಿತು. ಈ 3 ಪ್ರಕರಣಗಳೇನದಾವೋ ಇವುಗಳ ಬಗ್ಗೆ ಅವಾಗ ಕೇಳ್ತಿರ್ತಾರೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ಒಂದು ಯಾವುದು, ಬೆರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತದೆ. ನಂತರ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಈ ಪ್ರಕರಣದಲ್ಲಿ ಹೇಳ್ತದ, ಪೀಠಿಕೆಯು ಸಂವಿಧಾನದ ಭಾಗ, ಸಂವಿಧಾನದ ಮೂಲ ಸಂರಚನೆಗೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಿತ್ತು ಅದಕ್ಕೆ ಧಕ್ಕೆ ಬರಲಾರ್ದ ಹಾಗೆ ಇದನ್ನೇ ಮಾಡಿ ತಿದ್ದುಪಡಿ ಮಾಡಬಹುದು. LIC ಪ್ರಕರಣದೊಳಗೆ ಏನು ಹೇಳ್ತದ ಸುಪ್ರೀಂ ಕೋರ್ಟ್ ಅಂತಂದ್ರ, ಸಂವಿಧಾನದ ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ ಹೇಳ್ತದ. ಇಲ್ಲೇನು ನಾನು ಒಂದಿಷ್ಟು ಎಕ್ಸ್ಪ್ರೆಷನ್ ಕೊಟ್ಕೊಂತ ಬಂದೆ ನಿಮಗೆ, ಮತ್ತು ಅಲ್ಲಿ ಪೀಠಿಕೆಯನ್ನು ನಿಮ್ಗೆ ಹೇಳಿದ್ನೋ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ವಶನ್ಸ್ ಅನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಇನ್ನೊಮ್ಮೆ ನೀವು ನೋಡ್ರಿ. ಇಲ್ಲಿ ನಾನು ಪಿಂಕ್ ಕಲರ್ನಿಂದ ಮಾರ್ಕ್ ಮಾಡಿದೆ ನೋಡ್ರಿ. ಯಾವುದು, ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಇದು ಸೋಷಿಯಲಿಸ್ಟು,
ಸೆಕ್ಯುಲರಿಸಮ್, ನೆಕ್ಸ್ಟ್ ಒಂದು ಇಂಟಿಗ್ರಿಟಿ ಅಂತ ಏನು ಮೂರದಾವೋ ನಾನು ಹೇಳಿದೆ ನಿಮಗೆ. ಏನು ಹೇಳಿದೆ? ಇವು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿ ಅನ್ವಯ, 42ನೇ ತಿದ್ದುಪಡಿ ಅನ್ವಯ ಅವುಗಳನ್ನು ಸಂವಿಧಾನದ ಪೂರ್ವ ಪೀಠಿಕೆ ಸೇರಿಸಲಾಯಿತು 1976. ಇದು ಒಂದು. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, 1949 1949ನೇ ವರ್ಷದ ನವೆಂಬರ್ ತಿಂಗಳ 26ನೇ ದಿನದಂದು ಅಂತಿದೆ. 1949ನೇ ವರ್ಷದ ನವೆಂಬರ್ ತಿಂಗಳ 26ನೇ ದಿನದಂದು ನಾವೇನ್ ಮಾಡಿದೀವಿ? ಈ ನಮ್ಮ ಸಂವಿಧಾನದ ಸಭೆಯಲ್ಲಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನ ಮಾಡಿಕೊಂಡಿದ್ದೇವೆ ಅಂತಂದ್ರೆ 1949 ನವೆಂಬರ್ 26 ಏನಾಯ್ತು? ಇದು ಏನನ್ನು ಸೂಚಿಸ್ತದೆ ಅಂದ್ರೆ ಸಂವಿಧಾನವು ಅಂಗೀಕಾರವಾದ ದಿನವನ್ನು ಸೂಚಿಸುತ್ತದೆ ಹೊರತು ಸಂವಿಧಾನ ಜಾರಿಯಾದ ದಿನವನ್ನು ಸೂಚಿಸುವುದಿಲ್ಲ. ಅಂದ್ರೆ ಈ ದಿನಾಂಕ ಏನು ಸೂಚಿಸುವುದು? ಸಂವಿಧಾನ ಅಂಗೀಕಾರವಾದ ದಿನವನ್ನು ಸೂಚಿಸ್ತದೆ. ಜಾರಿಯಾದದ್ದು 1950 ಜನವರಿ 26. 1930 ಜನವರಿ 26ನೇ ತಾರೀಕಿಗೆ, ನೆನಪಿರಲಿ, 1930 ಜನವರಿ 26ನೇ ತಾರೀಕಿಗೆ ದೇಶದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗಿತ್ತು. ನಾ ಇದ್ರ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ. ಅಧಿವೇಶನಗಳನ್ನು, ಕಾಂಗ್ರೆಸ್ ಅಧಿವೇಶನ ಹೇಳೋ ಟೈಮ್ನಾಗ ಮತ್ತು ಹಿಸ್ಟ್ರಿ ಕ್ವಶನ್ಸನ್ನು ಅನಲೈಸ್ ಮಾಡೋ ಟೈಮ್ನಾಗ, ಲಾಹೋರ್ ಅಧಿವೇಶನ ಹೇಳೋ ಟೈಮ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. 1930 ಜನವರಿ 26ನೇ ತಾರೀಕಿಗೆ ಪ್ರಥಮ ಸ್ವತಂತ್ರ ದಿನವನ್ನೇನು ಆಚರಿಸಲಾಗಿತ್ತೋ ಅದರ ಸವಿನೆನಪಿಗಾಗಿ 1950 ಜನವರಿ 26ಕ್ಕೆ ನಮ್ಮ ಸಂವಿಧಾನ ಜಾರಿಯಾಯಿತು. ಓಕೆ, ಅದೆಲ್ಲ ಮತ್ತೆ ಕತೆ ಹೇಳ್ಕೊಂತ ನೋಡ್ರೆ ಭಾಳ ದೂರ ಹೋಗ್ತದೆ. ನಾವು ಇವತ್ತು ನೋಡ್ತಾ ಇರೋದು ಸಂವಿಧಾನದ ಪೂರ್ವ ಪೀಠಿಕೆ ಅನ್ನೋ ಕಾರಣಕ್ಕಾಗಿ ಅದರ ಮೇಲೆ ಒಂದಿಷ್ಟು ಕ್ವಶನ್ಸ್ ಅನ್ನು ತಗೊಳ್ಳೋಣ. ನೀವು ಸಹಿತ ಸಾಧ್ಯ ಆದರೆ ಅಲ್ಲಿ ಆಪ್ಷನ್ಸ್ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ. ನಾವು ಅನಲೈಸ್ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಒಳಗೆ ಒಂದಿಷ್ಟು ಕ್ವಶನ್ಸು ನೋಡೋಣ. ಕ್ವಶನ್ಸ್ ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆ ಮೇಲೆ ಇಲ್ಲಿ ಬಹಳಷ್ಟು ಅಂಶಗಳು ನಿಮಗೆ ಕವರ್ ಆಗ್ತವೆ. ಈ ಕ್ವಶನ್ಸ್ ಒಳಗೆ ಸುಮಾರು ಒಂದು 25 ಕ್ವಶನ್ಸ್ ಅದಾವ. ಈ 25 ಕ್ವಶನ್ಸ್ ಎಲ್ಲವನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಪೀಠಿಕೆ ಎಲ್ಲ ಇಲ್ಲಿ ಅರ್ಥ ಆಗ್ತದೆ, ಮತ್ತೊಮ್ಮೆ ರಿವಿಷನ್ ಆಗ್ತದೆ. ಓಕೆ, ಕ್ವಶನ್ ನಂಬರ್ 1, ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ಯಾವ ಪದವನ್ನು ಬರೆಯಲಾಗಿಲ್ಲ? ಈ ಕೆಳಗಿನ ಯಾವ ಪದವನ್ನು ಬರೆಯಲಾಗಿಲ್ಲ ಅಂತೇಳಿ ಪ್ರಶ್ನೆ ಇದೆ. ಓಕೆ, ಆಪ್ಷನ್ ಎ ಸಾರ್ವಭೌಮ ಅಂತ ಕೊಟ್ಟಿದ್ದಾರೆ. ಸಾರ್ವಭೌಮ ಈ ಪದ ಇದೆ. ನೆಕ್ಸ್ಟ್ ಸಮಾಜವಾದಿ ಅಂತಕ್ಕಂಥ ಪದ ಇದೆ. ಪ್ರಜಾಸತ್ತಾತ್ಮಕ ಡೆಮೋಕ್ರಾಟಿಕ್ ಅಂತ ಪದ ಇದೆ. ಓಕೆನಾ? ಇಲ್ಲಿದೆ ನೋಡ್ರಿ, ಏಕಧರ್ಮ ರಾಷ್ಟ್ರ ಅಂತೇಳಿ. ನಮ್ದು ಏಕಧರ್ಮ ರಾಷ್ಟ್ರ ಅಲ್ಲ, ನಮ್ದು ಜಾತ್ಯತೀತ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ. ಅದಕ್ಕೆ ಈ ಏಕಧರ್ಮ ರಾಷ್ಟ್ರ ಅಂತಕ್ಕಂಥ ಪದ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇಲ್ಲ. ಇದು ಒಂದು ಕ್ವಶನ್. ಅರ್ಥ ಆಗಿದೆ ಕೂಡ. ಇನ್ನು ವಿವರಣೆ ಎಲ್ಲ ಕೇಳಿದಿರಿ ನೀವು, ಇದು ಈಸಿಯಾಗಿ ಅರ್ಥ ಆಗ್ತದ. ನೇರವಾಗಿ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಪ್ರಶ್ನೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ KPSC ಮತ್ತು ಕರ್ನಾಟಕ ಪೊಲೀಸ್ನವರು ಸರಿಯಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನೇ ಕ್ವಶನ್ಸ್ ಅನ್ನು ಕೇಳ್ತಾ ಇದ್ದಾರೆ. ಮೊದಲನೇ ನೋಡಿ, ಭಾರತ ಸಂವಿಧಾನ 1947 ನವೆಂಬರ್ 26 ಜಾರಿಯಾಯಿತು. ಇದು ತಪ್ಪು. 1950 ಜನವರಿ 26ಕ್ಕೆ ಸಂವಿಧಾನ ಜಾರಿಯಾಗಿದೆ. ಓಕೆನಾ? ಇದು ತಪ್ಪು. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನು ಪ್ರಸ್ತಾವನೆಗೆ ಸೇರಿಸಲಾಗಿದೆ. ಇಲ್ಲಿ 3 ವರ್ಡ್ಸ್ ಬರ್ತಾವೆ. ಒಂದು ಸೆಕ್ಯುಲರ್ ಅಂತ ಬರ್ತದೆ, ಇನ್ನೊಂದು ಸೋಷಿಯಲಿಸ್ಟ್ ಅಂತ ಬರ್ತದೆ, ಸೋಷಿಯಲಿಸ್ಟು, ಇನ್ನೊಂದು ಇಂಟಿಗ್ರಿಟಿ ಅಂತ ಬರ್ತದೆ, ಇಂಟಿಗ್ರಿಟಿ. ಈ 3 ಪದಗಳನ್ನು 1976 ಒಳಗೆ ಹೇಳಿದ 42ನೇ ತಿದ್ದುಪಡಿಯ ಮೂಲಕ CA ಅಂತಾರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಇದರ ಮೂಲಕ ಸೇರಿಸಲಾಯಿತು. ಅಂದ್ರೆ ಇಲ್ಲಿ ಸರಿಯಾಗಿಲ್ಲ ಅಂತ ಕೇಳಿದರೆ ಇದಂತೂ ಸರಿಯಾಗಿದೆ, ಸೇರಿಸಲಾಗಿದೆ. ನೆಕ್ಸ್ಟ್ 1976, ನೆಕ್ಸ್ಟ್ ಆಪ್ಷನ್ ಅದೇ ಇದೆ. ನೆಕ್ಸ್ಟ್ ನೋಡ್ರಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇವುಗಳನ್ನು ಸಂವಿಧಾನದಲ್ಲಿ ರಷ್ಯಾ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ ಅಂತಿದೆ. ಇದು ಕೂಡ ಸರಿಯಾಗಿದೆ. ಪ್ರಶ್ನೆ ಕೇಳಿದ್ದೇನು, ಯಾವುದು ಸರಿಯಾಗಿಲ್ಲ ಅಂತಿದೆ? ಭಾರತ ಸಂವಿಧಾನ ಇದೇನು ಕೊಟ್ಟದಾರೋ ಆಪ್ಷನ್ ಎ, ಇದು ಸರಿಯಾಗಿಲ್ಲ. ಇದು ಕ್ವಶನ್ ನಂಬರ್ 2. ನೋಡೋಣ ಮುಂದಿನ ಪ್ರಶ್ನೆ. 3ನೇ ಪ್ರಶ್ನೆಯನ್ನ, ಸಾರ್ವಭೌಮ ಭಾರತಕ್ಕೆ ಸಂಬಂಧಿಸಿದಂತೆ
ಸಾರ್ವಭೌಮ ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತಿದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸಾಮಾನ್ಯವಾಗಿ ನಾನು ಇಲ್ಲಿವರೆಗೆ ಏನು ಕ್ವಶನ್ಸ್ ಬಿಡಿಸಿದ್ದೀನೋ ಎಲ್ಲ ಕಡೆಗೆ ಏನು ಮಾಡಿದ್ದೀನಪ್ಪ ಅಂದ್ರೆ ವಿಶ್ಲೇಷಣೆ ಮಾಡ್ಕೊಂಡು ಬಂದೀನಿ. ಬಟ್ ಇಲ್ಲಿನ ಕ್ವಶನ್ಸನ್ನು ಯಾಕೆ ನಾವು ವಿಶ್ಲೇಷಣೆ ಮಾಡ್ತಾ ಇಲ್ಲ ಅಂದ್ರೆ ಈಗಾಗಲೇ ವಿವರಣೆ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ. ಅದಕ್ಕೆ ನಾನು ನೇರವಾಗಿ ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇವಾಗ ಸಾರ್ವಭೌಮ ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಪ್ರಶ್ನೆ ಇದೆ. ಏನಿದೆ? ಭಾರತವು ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿಲ್ಲ. ನಾಗಲೇ ಈ ಸಾರ್ವಭೌಮ ಎಂಬ ಪದವನ್ನು ವಿವರಿಸುವ ಸಮಯದಲ್ಲಿ ಡಿಟೇಲ್ ಆಗಿ ಹೇಳಿದೆ ನಿಮಗೆ. ಅಂದ್ರೆ ಭಾರತವು ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿಲ್ಲ ಅಂದ್ರೆ ಇದು ಸರಿನಾ? ಸರಿ. ಇದು ಭಾರತವು ಬೇರೆ ಯಾವುದೇ ದೇಶದ ವಸಾಹತು ಭಾಗವಲ್ಲ. ವಸಾಹತು ಭಾಗಲ್ಲ. ನೋಡ್ರಿ, 1947ರ ಆಗಸ್ಟ್ 15ರವರೆಗೆ 1947ರ ಆಗಸ್ಟ್ 15ರವರೆಗೆ ಭಾರತ ಏನಾಗಿತ್ತು? ಬ್ರಿಟಿಷ್ ಸಾಮ್ರಾಜ್ಯದ ವಸಾಹತು ಆಗಿತ್ತು. ಬ್ರಿಟಿಷ್ ಸಾಮ್ರಾಜ್ಯದ ವಸಾಹತು ಆಗಿತ್ತು. ಓಕೆ, ಇದು ಸರಿ. 1947ರ ಈಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 47ರ ಆಗಸ್ಟ್ 15ರಿಂದ 1956ರ ಜನವರಿ 26ರವರೆಗೆ ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಡೊಮಿನಿಯನ್ ಆಗಿತ್ತು. ಡೊಮಿನಿಯನ್ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಇತ್ತು. ಆದರೆ ನಮ್ಮ ದೇಶದ ಗವರ್ನರ್ ಜನರಲ್ ಇಂಗ್ಲೆಂಡಿನ ರಾಣಿ ನೇಮಕ ಮಾಡ್ತಿದ್ರು. 1950 ಜನವರಿ 26ಕ್ಕೆ ಸಂವಿಧಾನ ಜಾರಿ ಆಗೋದ್ರೊಂದಿಗೆ ಭಾರತ ಸಾರ್ವಭೌಮ ರಾಷ್ಟ್ರವಾಯಿತು. ಅಂದ್ರೆ ಯಾವುದೇ ದೇಶದ ವಸಾಹತು ಭಾಗವಾಗಿಲ್ಲ. ಇದು ಸರಿ. ಭಾರತ ತನ್ನ ದೇಶದ ಆಗಬಹುದು ಯಾವುದೇ ಭಾಗವನ್ನು ಬೇರೆ ಯಾವುದೇ ದೇಶಕ್ಕೆ ನೀಡಬಹುದು. ಇದು ಸ್ವಲ್ಪ ನಿಮಗೆ ಗೊಂದಲ ಇದೆ. ನಾನು ಇಲ್ಲೊಂದು 2 ಪಾಯಿಂಟ್ಸ್ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನ ಗುರುತಿಸಿದವರು ಯಾರು? ರ್ಯಾಡ್ಕ್ಲಿಫ್ ಅಂತಕ್ಕಂಥ ವ್ಯಕ್ತಿ. ಗಡಿ ಆಯೋಗ ಅಂತಿತ್ತು, ಅದರ ಅಧ್ಯಕ್ಷ ರ್ಯಾಡ್ಕ್ಲಿಫ್ ಒಬ್ಬನೇ ಇದ್ದ. ಅವನೊಬ್ಬನೇ ಗಡಿ ಗುರುತು ಮಾಡಿದ. ಏಕ ಸದಸ್ಯ ಆಯೋಗ ಅದು. ರ್ಯಾಡ್ಕ್ಲಿಫ್ನು ಗಡಿ ಗುರುತು ಮಾಡುವಂಥ ಸಮಯದೊಳಗೆ ಈಗ ನಾವು ಹಾಗೆ ಸುಮ್ಮನೆ ಭಾರತದ ನಕ್ಷೆಯನ್ನು ಸ್ವಲ್ಪ ನೋಡೋಣ. ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಇಲ್ಲಿ ಗುರುತಿರಲಿ ಅಷ್ಟೇ. ಈ ಕಡೆ ಭಾಗ ಏನಿತ್ತು, ಈ ಕಡೆ ಬಂಗಾಳ ಮತ್ತು ಈ ಕಡೆ ಬಾಂಗ್ಲಾದೇಶ, ಪೂರ್ವ ಪಾಕಿಸ್ತಾನ ಅಂತ ಆಗ್ತದಲ್ಲ. ಇಲ್ಲಿ ಪಶ್ಚಿಮ ಬಂಗಾಳ ಭೂಭಾಗದೊಳಗೆ ಬೆರುಬಾರಿ ಅಂತ ಒಂದು ಪ್ರದೇಶ. ಬೆರುಬಾರಿ, ಈ ಬೆರುಬಾರಿ ಅಂತ ಏನು ಪ್ರದೇಶ ಐತೋ, ಬೆರುಬಾರಿ ಪ್ರದೇಶ, ಈ ಬೆರುಬಾರಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಸ್ಟೇಷನ್ ಅನ್ನ ಮಾಡಲಾಗಿತ್ತು. ಸ್ಟೇಷನ್ ಅಂತಂದ್ರೆ ಒಂದು ಠಾಣೆಯನ್ನ ನಿರ್ಮಿಸಲಾಗಿತ್ತು ದೇಶ ವಿಭಜನೆ ಆದಂಥ ಸಮಯದೊಳಗೆ. ಈ ಠಾಣೆ ಸ್ಥಳ ಇತ್ತಲ್ಲ ಬೆರುಬಾರಿ ಅಂತೇಳಿ, ಪಶ್ಚಿಮ ಬಂಗಾಳದೊಳಗಿದೆ ಇವಾಗಿದು. ಈ ಪ್ರದೇಶ ರ್ಯಾಡ್ಕ್ಲಿಫ್ ಅನ್ನು ಭಾರತಕ್ಕೂ ಸೇರಿಸಲಿಲ್ಲ, ಆ ಕಡೆ ಪೂರ್ವ ಪಾಕಿಸ್ತಾನ ಸೇರಿಸಲಿಲ್ಲ. ಅವನ್ನೇ ಹಾಗೆ ಉಳ್ಕೊಂಡಿತ್ತದು. ನಂತರ ನಮ್ಮ ದೇಶದಾಗ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದರು. ಆ ಕಡೆ ಪಾಕಿಸ್ತಾನದಾಗ ನೂರ್ ಅಹಮದ್ ಪ್ರಧಾನಿ ಇರ್ತಾರೆ. ವಿವಾದ ಉಂಟಾಯಿತು, ಬೇರುಬಾರಿ ಭಾರತದ್ದು ಪಾಕಿಸ್ತಾನದ್ದು ಅಂತೇಳಿ. ವಿವಾದ ಉಂಟಾದಂಥ ಸಮಯದೊಳಗೆ ಭಾರತ ಮತ್ತು ಪಾಕಿಸ್ತಾನ ಏನು ನಿರ್ಣಯ ಕೈಗೊಳ್ತಾವಂತಂದ್ರೆ, ಬೆರುಬಾರಿ ಅಂತ ಏನು ಪ್ರದೇಶ ಇತ್ತು, ಅರ್ಧ ಪ್ರದೇಶವನ್ನು ಪಾಕಿಸ್ತಾನ ಕೊಡಬೇಕು, ಇನ್ನರ್ಧ ಪ್ರದೇಶವನ್ನು ಏನು ಮಾಡಬೇಕು, ಭಾರತದಲ್ಲೇ ಉಳಿಸ್ಕೊಳ್ಬೇಕು ಅಂತೇಳಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಕೈಗೊಂಡಾಗ ಪಶ್ಚಿಮ ಬಂಗಾಳ ಸರ್ಕಾರ ನನ್ನ ಒಪ್ಪಿಗೆ ಇಲ್ಲದೆ, ಅಂದರೆ ಸರ್ಕಾರ ಪಶ್ಚಿಮ ಬಂಗಾಳದ ಒಪ್ಪಿಗೆ ಇಲ್ಲದೆ ಸರ್ಕಾರ ಯಾಕೆ ಈ ರೀತಿಯ ಕ್ರಮ ಕೈಗೊಳ್ಳುತ್ತೋ ಅಂತೇಳಿ ವಿವಾದ ಸೃಷ್ಟಿಯಾಗ್ತದೆ. ಬೆರುಬಾರಿ ಪ್ರಕರಣ ಅಂತ ನಾವು ಕರಿತಿರ್ತೇವೆ. ಅಂದರೆ ಈ ಗಡಿಗೆ ಸಂಬಂಧಪಟ್ಟಂತೆ ಏನೈತೋ ಅದೆಲ್ಲವನ್ನ ನಿರ್ಣಯಿಸ್ತಕ್ಕಂಥ ಅಧಿಕಾರ ನಮ್ಮ ಸಂವಿಧಾನಕ್ಕೆ ಇದೆ ಅಂದಂಗಾಯ್ತು. ಇದೆ ಅಂದಂಗಾಯ್ತು, ಇಲ್ಲ ಅಂದಂಗಾಯ್ತು, ಇದೆ ಅಂದಂಗಾಯ್ತು. ಆಯ್ತು, ಇದು ಸರಿ. ನೆಕ್ಸ್ಟ್ ಆಯ್ತು ನೋಡ್ರಿ, ವಿಶ್ವಸಂಸ್ಥೆಯು ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಭಾಗವಹಿಸುವುದನ್ನು ನಿರ್ಬಂಧಿಸಿದೆ ಅಂತ ಇತ್ತು. ಭಾರತದಲ್ಲಿ ಏನಾದರೂ, ಈಗ ಭಾರತ ರಾಷ್ಟ್ರ ಐತಲ್ಲ, ಈ ರಾಷ್ಟ್ರದಲ್ಲಿ ಏನಾದರೂ ಕೆಲವೊಂದಿಷ್ಟು ಸಂವಿಧಾನ ಬಾಹಿರ ಆಗಿರ್ಬೋದು ಅಥವಾ ಜಗತ್ತಿನ ಶಾಂತಿಗೆ ಧಕ್ಕೆ ಬರ್ತಕ್ಕಂಥ ಚಟುವಟಿಕೆಗಳು ನಡೆದರೆ ಅಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ಬೋದು, ಭಾಗವಹಿಸಬಹುದು. ಇಲ್ಲೇನು ಕೊಟ್ಟಾರ, ನಿರ್ಬಂಧಿಸಿದೆ ಅಂತಿದೆ.
ನಿರ್ಬಂಧಿಸಿದೆ ಅಂತ ಕೊಡದಾರ. ನಿರ್ಬಂಧಿಸಿಲ್ಲ. ಆಂತರಿಕ ಅಂತಂದ್ರೆ ಆಂತರಿಕ ವ್ಯವಹಾರಗಳಲ್ಲಿ ಭಾಗವಹಿಸಲಾಗೋದಿಲ್ಲ. ಆದರೆ ಇಲ್ಲಿ ಏನಾದರೂ ಜಗತ್ತಿನ ಶಾಂತಿಗೆ ಧಕ್ಕೆ ಬರ್ತಕ್ಕಂಥ ಚಟುವಟಿಕೆಗಳು ನಡೆದ್ರೆ ಅಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ಬೋದು, ಬಂದು ಭಾಗವಹಿಸ್ಬೋದು. ಹಾಗಾದ್ರೆ ತಪ್ಪಾದದ್ದು ಯಾವುದಪ್ಪ ಅಂತಂದ್ರೆ ಇದು. ಕೆಲವು ಜನ ವಾದ ಮಾಡ್ತೀರಿ ನಮ್ಮ ದೇಶದ ಯಾವುದೇ ಭಾಗವನ್ನು ಬೇರೆ ಯಾವುದೇ ದೇಶಕ್ಕೆ ನೀಡಬಹುದು, ಹೇಗೆ ಅದು ಹೇಗೆ ಸರಿ ಅಂತೇಳಿ. ನಾನೊಂದು ಉದಾಹರಣೆಯನ್ನು ಹೇಳಿದೆ ನಿಮಗೆ ಇಲ್ಲಿ, ಬೆರುಬಾರಿ ಅಂತ ಒಂದು ಉದಾಹರಣೆ ಹೇಳಿದೆ. ಅಂಥ ಪ್ರಕರಣಗಳಲ್ಲಿ ಓಕೆ, ಇದು ಕ್ವಶನ್ ನಂಬರ್ 3. ಪ್ರಶ್ನೆಯನ್ನು ಸರಿಯಾಗಿ ಇನ್ನೊಮ್ಮೆ ನೋಡ್ರಿ. ಸಾರ್ವಭೌಮ ಭಾರತಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೊಡ್ತಾರೆ. ಯಾವುದು ಸರಿಯಲ್ಲಪ್ಪ? ಇದು ಡಿ ಸರಿಯಲ್ಲ. ಓಕೆ, ನೋಡೋಣ ಮುಂದಿನ ಪ್ರಶ್ನೆ. ಎಸ್, ಬೆರುಬಾರಿ ಪ್ರಕರಣಕ್ಕೆ ಸಂಬಂಧಿಸಿದ ವರ್ಷ ಯಾವುದು ಅಂತೇಳಿ ನಾನು ಈಗಾಗಲೇ ಇಲ್ಲಿ ವಿವರಣೆಯನ್ನು ಕೊಟ್ಟೆ. ಬೆರುಬಾರಿ ಪ್ರಕರಣಕ್ಕೆ ಸಂಬಂಧಿಸಿದಂಥ ವರ್ಷ 1960. 1960ರಲ್ಲಿ ಬೆರುಬಾರಿ ಪ್ರಕರಣ. ಆ ಒಂದು ಬೆರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದ್ದು 1960ರಲ್ಲಿ. ಹೆಚ್ಚಿಗೇನೋ ಬೇಡ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆ ನೋಡೋಣ. ಜಾತ್ಯತೀತ ಪದದ ನಿಜವಾದ ಅರ್ಥವೇನು? ಜಾತ್ಯತೀತ ಪದದ ನಿಜವಾದ ಅರ್ಥವೇನು ಅಂತೇಳಿ ನೋಡ್ರಿ. ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನವಾಗಿವೆ. ನಾನು ವಿವರಣೆಯನ್ನು ಕೊಟ್ಟೆ ಆಗಲಿ ನಿಮಗೆ. ಸರ್ವಧರ್ಮ ಸಮನ್ವಯ. ನೆಕ್ಸ್ಟ್, ಅಲ್ಪಸಂಖ್ಯಾತ ಧರ್ಮಕ್ಕೆ ವಿಶೇಷ ಪ್ರಾಮುಖ್ಯತೆ. ಅಲ್ಪಸಂಖ್ಯಾತ ಧರ್ಮಕ್ಕೆ ವಿಶೇಷ ಪ್ರಾಮುಖ್ಯತೆ ಅಂತಿದೆ. ನೆಕ್ಸ್ಟ್, ಒಂದೇ ಧರ್ಮವನ್ನು ಸರ್ಕಾರ ಉತ್ತೇಜಿಸುತ್ತದೆ ಅಂತಿದೆ. ನೆಕ್ಸ್ಟ್, ಈ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ಕ್ವಶನ್ ಕೇಳಿದ್ರೆ ಜಾತ್ಯತೀತ ಪದ ನಿಜವಾದ ಅರ್ಥ ಏನು? ಅಲ್ಪಸಂಖ್ಯಾತ ಧರ್ಮವನ್ನ ಸರ್ಕಾರ ವಿಶೇಷ ಪ್ರಾಮುಖ್ಯತೆ ಕೊಡಬೇಕಂತೇನಿಲ್ಲ, ಎಲ್ಲರನ್ನ ಸಮಾನವಾಗಿ ನೋಡಬೇಕು. ನೆಕ್ಸ್ಟ್, ಒಂದೇ ಧರ್ಮವನ್ನು ಸರ್ಕಾರ ಉತ್ತೇಜಿಸುತ್ತದೆ, ಅದು ಕೂಡ ಇಲ್ಲ. ನಮ್ದು ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನವಾಗಿವೆ. ಸರ್ವಧರ್ಮ ಸಮನ್ವಯ ಅಥವಾ ಧರ್ಮ ನಿರಪೇಕ್ಷ. ಹಾಗಾದರೆ ಜಾತ್ಯತೀತ ಎಂದರೆ ಇದು ಆಪ್ಷನ್ ಎ ಸರಿಯಾಗ್ತದ. ಓಕೆ, ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ. ಎಸ್, ಭಾರತ ಸಂವಿಧಾನದಲ್ಲಿರುವ ಸಾಮಾಜಿಕ ಸಮಾನತೆ ಪದದ ಅರ್ಥವೇನು? ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಸಮಾನತೆ ಪದದ ಅರ್ಥ ಏನು ಅಂತಿದೆ. ಅವಕಾಶಗಳ ಕೊರತೆ, ಸಮಾನತೆಯ ಕೊರತೆ, ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶ. ಈ ಮೇಲ್ನವುಗಳಲ್ಲಿ ಯಾವುದೂ ಅಲ್ಲ. ಸಾಮಾಜಿಕ ಸಮಾನತೆ ಅಂತಂದ್ರೆ ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸುವುದು, ಇದು ಸಾಮಾಜಿಕ ಸಮಾನತೆ. ಓಕೆ, ಇವುಗಳು ಬಹಳ ಈಸಿಯಾಗಿರ್ತಕ್ಕಂಥ ವರ್ಡ್ಸ್ ಇವು. ನಾನೇನು ಯಾಕಂದ್ರೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತ ಗೊತ್ತಾಗಲಿ ಅನ್ನೋ ಕಾರಣ ಕ್ವಶನ್ ತೊಗೊಂಡೇನು ಹೊರತು ಇವು ನಿಮಗೆ ಗೊತ್ತಿಲ್ಲ ಅಂತಲ್ಲ. ಇಲ್ಲಿ ಕ್ವಶನ್ಸ್ ಹೆಂಗೆ ಕೇಳಿದಾರೆ ಅಂತ ನೋಡ್ಬೇಕಾಗ್ಯದು. ಸುಮಾರು 88 ಕ್ವಶನ್ಸ್ ಅಂತ ಹೇಳಿದೆ ನಾನು. ಆದ್ರೆ ಇಲ್ಲೇನ 25 ಕ್ವಶನ್ಸ್ ಅನ್ನು ಇವತ್ತು ಹೇಳ್ತೀನಲ್ಲ, ಈ 25 ಕ್ವಶನ್ಸ್ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ, ಇಲ್ಲಿನ ಆಪ್ಷನ್ಸ್ ಅನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ 88 ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಗೊತ್ತಾಗ್ತದೆ. ಆಯ್ತು, ಇದು ಕ್ವಶನ್ ನಂಬರ್ 6. ಸಾಮಾಜಿಕ ಸಮಾನತೆ, ಸೋಷಿಯಲ್ ಈಕ್ವಾಲಿಟಿ ಅಂತಂದ್ರೆ ಸಮಾಜದ ಎಲ್ಲಾ ವರ್ಗಗಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನಿದೆ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಮುಖ್ಯ ಟಿಪ್ಪಣಿ ಕೀನೋಟ್ ಎಂದು ಕರೆದವರು ಯಾರು? ಕೀನೋಟ್ ಎಂದು ಕರೆದವರು ಯಾರು ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳಿದಾವೆ. ನಾನು ಅಭಿಪ್ರಾಯಗಳಲ್ಲಿ ಹೇಳಲಿಲ್ಲ. ಪೀಠಿಕೆಯ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನ ಅಲ್ಲಿ ಯಾಕೆ ಹೇಳಲಿಲ್ಲ ಅಂತಂದ್ರೆ, ಇಲ್ಲಿ ಈ ಕ್ವಶನ್ ಒಳಗ ಆ ಅಭಿಪ್ರಾಯಗಳು ಬರ್ತವೆ. ಅದಕ್ಕಾಗಿ ಇಲ್ಲೇನು ಹೇಳಿದಾರ, ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಮುಖ್ಯ ಟಿಪ್ಪಣಿ ಕೀನೋಟ್ ಎಂದು ಹೇಳಿದವರು ಯಾರು ಅಂತಿದೆ. ಕೀನೋಟ್ ಎಂದು ಹೇಳಿದವರು ನೆನ್ಪಿಟ್ಟುಕೊಡ್ರಿ, ಅರ್ನೆಸ್ಟ್ ಬಾರ್ಕರ್ ಅಂತಕ್ಕಂಥ ವ್ಯಕ್ತಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕೀನೋಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಕೀನೋಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಇದೆಲ್ಲವನ್ನ ನೀವು ಆಮೇಲೆ ನಾನು ಟೆಲಿಗ್ರಾಮ್ ಒಳಗೆ ಶೇರ್ ಮಾಡಿರ್ತೀನಿ, ಅಲ್ಲಿದನ್ನ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ನೇರವಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಭಾರತ ಸಂವಿಧಾನದ ಗುರುತಿನ ಚೀಟಿ ಐ ಡಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಸ್ತಾವನೆಯನ್ನು ಭಾರತ ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಇದೆ. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಎನ್.ಎ. ಪಾಲ್ಕಿವಾಲಾ ಅಂತಕ್ಕಂಥ ವ್ಯಕ್ತಿ. ಎನ್.ಎ. ಪಾಲ್ಕಿವಾಲಾ ಏನಂತ ಕರೆದ್ರು, ಭಾರತ ಸಂವಿಧಾನದ ಗುರುತಿನ ಚೀಟಿ ಐ ಡಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನಿದೆ ಪ್ರಶ್ನೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು
ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯದ ಜಾತಕ ಎಂದು ಕರೆದವರು ಯಾರು? ಭಾರತ ರಾಜಕೀಯ ವ್ಯವಸ್ಥೆ ಹೇಗಿದೆ? ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ. ಅಂದ್ರೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಇದೆ. ಇದನ್ನು ರಾಜಕೀಯ ಜಾತಕ ಎಂದು ಕರೆದವರು KM ಮುನ್ಷಿ ಅಂತಕ್ಕಂಥ ವ್ಯಕ್ತಿ. KM ಮುನ್ಷಿ. ಸಂವಿಧಾನ ಕರಡು ರಚನಾ ಸಮಿತಿ ಇತ್ತಲ್ಲ, ಕರಡು ರಚನಾ ಸಭೆ, ಆ ಕರಡು ರಚನಾ ಸಮಿತಿಯ ಸದಸ್ಯ KM ಮುನ್ಷಿ ಹೇಳ್ತಾರೆ ಇದು ಭಾರತದ ಸಂವಿಧಾನದ ಪೀಠಿಕೆಯೊಳಗೆ ಏನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯದ ಜಾತಕ ಅಂತೇಳಿ ಪೀಠಿಕೆಯನ್ನು ಕರೆದವರು KM ಮುನ್ಷಿ ಅಂತಕ್ಕಂಥ ವ್ಯಕ್ತಿ. KM ಮುನ್ಷಿ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ. ಹಿಂದಿನ ಹೇಳಿದ್ದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ ಇಲ್ಲಿ ನೀವು ಇದನ್ನು ಉತ್ತರ ಕೊಡ್ಬೋದು. ಬೆರುಬಾರಿ ಪ್ರಕರಣದಲ್ಲಿ 1960 ಗೊತ್ತಿರಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನವು ಪ್ರಸ್ತಾವನೆಯ ಭಾಗವಲ್ಲ ಎಂದು ಹೇಳಿದೆ. ಸರಿ, ನಾನು ಆಗಲೇ ಹೇಳಿದೆ ನಿಮಗೆ 1960 ಬೆರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತೇಳಿ, ಅಂದ್ರೆ ಸರಿ ಅದು. ನೆಕ್ಸ್ಟ್, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ಹೇಳಿದೆ. 1973 ಒಳಗೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಪ್ರಕರಣ ಐತೋ, ಆ ಪ್ರಕರಣದೊಳಗೆ ಏನ್ ಹೇಳ್ತದ? ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ, ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಬರದಂತೆ ಏನ್ ಮಾಡೋದು? ಸಂವಿಧಾನವನ್ನ ಪೂರ್ವ ಪೀಠಿಕೆಯನ್ನೇ ಮಾಡಬಹುದು, ಪ್ರಸ್ತಾವನೆ ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ. ಇದು ಸರಿ. ನೆಕ್ಸ್ಟ್, ಸಂವಿಧಾನದ ಪ್ರಸ್ತಾವನೆಯ ಭಾಷೆಯನ್ನು ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದು ತಪ್ಪು. ಈ ಮೇಲ್ನವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದು ಸಹಿತ ತಪ್ಪು. ಈ ಎರಡು ಹೇಳಿಕೆಗಳು A ಮತ್ತು B, ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಎರಡು ಹೇಳಿಕೆಗಳು ಸರಿಯಾಗಿವೆ. ಓಕೆ, ಇದು ಕ್ವಶನ್ ನಂಬರ್ 10. ಇನ್ನು ನೆಕ್ಸ್ಟ್ ನೋಡೋಣ 11ನೇ ಪ್ರಶ್ನೆ. ಸಂವಿಧಾನದ ಪ್ರಸ್ತಾವನೆಯು ಇದನ್ನು ಆಧರಿಸಿದೆ. ಸಂವಿಧಾನದ ಪ್ರಸ್ತಾವನೆಯು ಇದನ್ನು ಆಧರಿಸಿದೆ ಅಂತ ಪ್ರಶ್ನೆ ಇದೆ. 1928 ನೆಹರು ಪ್ರಸ್ತಾವನೆ ಅಲ್ಲ, 1935 ಕಾಯ್ದೆಯ ಪ್ರಸ್ತಾವನೆ ಅಂತಿದೆ, ಇದು ಅಲ್ಲ. ನಾ ಎರಡು ಬಗ್ಗೆ ಎಲ್ಲೂ ಹೇಳೇ ಅಲ್ಲಿ ಇವತ್ತು ಪ್ರಸ್ತಾವನೆ ಹೇಳಬೇಕಾದ್ರೆ. ಸಂವಿಧಾನ ರಚನಾ ಸಭೆಯಲ್ಲಿ 1946 ಡಿಸೆಂಬರ್ ತಿಂಗಳ 13ನೇ ತಾರೀಕಿನಂದು ಮಂಡಿಸಿದ್ದ ಧ್ಯೇಯೋದ್ದೇಶಗಳು. ಯಾರು ಮಂಡಿಸಿದ್ದರು? ಜವಾಹರ್ಲಾಲ್ ನೆಹರು ಅವರನ್ನು ಮಂಡಿಸಿದ್ರು ಧ್ಯೇಯೋದ್ದೇಶಗಳು. ಅದನ್ನು ಆಧಾರವಾಗಿರಿಸಿಕೊಂಡು ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಪ್ರಸ್ತಾವನೆ. ನೆಕ್ಸ್ಟ್, 1930 ನಡೆದಿದ್ದ ಲಾಹೋರ್ ಅಧಿವೇಶನದ ನಿರ್ಣಯ ಅಂತಿದೆ, ಇದು ಸಹಿತ ಅಲ್ಲ. ನೋಡ್ರಿ, ಸಂವಿಧಾನದ ಪ್ರಸ್ತಾವನೆ ಏನೈತೋ ಅದನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ್ದ 1946 ಮಂಡಿಸಿದ್ದ ಧ್ಯೇಯೋದ್ದೇಶಗಳನ್ನು ಆಧರಿಸಿ ಅಳವಡಿಸಿಕೊಳ್ಳಲಾಯಿತು. ಇದ್ರ ಜೊತೆ ಇನ್ನೊಂದು ಗೊತ್ತಿರಲಿ, 1947 ನಾನು ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಜನವರಿ ತಿಂಗಳ 22ನೇ ತಾರೀಕಿನಂದು 1947 ಜನವರಿ 22ನೇ ತಾರೀಕಿನಂದು ಈ ಸಂವಿಧಾನದಲ್ಲಿ ಪೂರ್ವ ಪೀಠಿಕೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸಂವಿಧಾನದಲ್ಲಿ ಮಾಡಲಾಯಿತು, ಪೂರ್ವ ಪೀಠಿಕೆಯನ್ನು ಅಳವಡಿಸಿಕೊಳ್ಳಲಾಯಿತು. ಪ್ರಿಯಾಂಬಲ್ ಈಸ್ ಎ ಮಾಡಿಫೈಡ್ ವರ್ಷನ್ ಆಫ್ ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂತ ಹೇಳ್ತಾರೆ. ಪ್ರಿಯಾಂಬಲ್ ಈಸ್ ಎ ಮಾಡಿಫೈಡ್ ವರ್ಷನ್ ಆಫ್ ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂದ್ರೆ ಇದರನ್ನ ಸ್ವಲ್ಪ ಪರ್ಯಾಯಗೊಳಿಸಿ ಪ್ರಸ್ತಾವನೆಯಾಗಿ ಅಳವಡಿಸಿಕೊಳ್ಳಲಾಯಿತು. ಓಕೆ, ನೋಡೋಣ ಮುಂದಿನ ಪ್ರಶ್ನೆ. ಎಸ್, ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಇದರ ಜೊತೆಗೆ ಇನ್ನೊಂದು ಸಮಗ್ರತೆ ಅಂತಿದೆ, ಇಂಟಿಗ್ರಿಟಿ, ಸಮಗ್ರತೆ. ಈ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಅಂತೀರಿ? ನಿಮಗೆಲ್ಲ ಗೊತ್ತಿರುವಂಥದ್ದು 42ನೇ ತಿದ್ದುಪಡಿ ಕಾಯ್ದೆ 1976 ಸಮಾಜವಾದಿ, ಜಾತ್ಯತೀತ ಪದಗಳನ್ನು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಲಾಯಿತು. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋಣ. ಭಾರತ ಸಂವಿಧಾನದ ರೂಪಿಸಿದವರ ಆಂತರ್ಯವು ಈ ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಇದು ಸಹಿತ ನಿಮಗೆಲ್ಲ ಗೊತ್ತಿರೋಂತ ಹೇಳಿದೆ, ಅಲ್ಲಿ ಬೇರುಬಾರಿ ಪ್ರಕರಣ ಹೇಳೋ ಟೈಮ್ ಹೇಳಿದೆ, ಸಂವಿಧಾನದ ಯಾವುದೇ ವಿಷಯದ ಕುರಿತು, ಯಾವುದೇ ಭಾಗದ ಕುರಿತು ಗೊಂದಲ ಉಂಟಾದಾಗ ಯಾವ ಸುಪ್ರೀಂ ಕೋರ್ಟ್ ಏನು ನೋಡಬೇಕು, ಸರ್ಕಾರ ಏನು ನೋಡ್ಬೇಕಂದ್ರೆ ಪೀಠಿಕೆ ನೋಡಬೇಕು. ಯಾಕಂದ್ರೆ ಪೀಠಿಕೆಯಲ್ಲಿ ಸಂವಿಧಾನವನ್ನ ರಚನೆ ಮಾಡಿದವರ, ರೂಪಿಸಿದವರ ಆಂತರ್ಯವು ಈ ಪೀಠಿಕೆಯಲ್ಲಿದೆ.
ಅದರ ಉದ್ದೇಶ ಏನಿತ್ತು ಅನ್ನೋದು ಪೀಠಿಕೆ ಒಳಗಿದೆ. ಸರಿಯಾದ ಉತ್ತರ ನೋಡ್ರಿ, ಭಾರತ ಸಂವಿಧಾನದ ರೂಪಿಸಿದವರ ಅಂತರವು ಈ ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ ಅಂತಿದೆ, ಅದು ಬಿಂಬಿತ ಆಗಿರೋದಲ್ಲಿ ಪೀಠಿಕೆಯಲ್ಲಿ ಬಿಂಬಿತವಾಗಿದೆ. ನಾನು ಅವಸರವಾಗಿ ಪ್ರಶ್ನೆಗಳನ್ನು ಹೇಳ್ತಾ ಇದ್ದು ಅನ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಹಿಂದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಾ ಮತ್ತಿಲ್ಲಿ ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶ ಅಡಕಗೊಂಡಿಲ್ಲ ಅಂತಿದೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶ ಅಡಕಗೊಂಡಿಲ್ಲ? ವಿಚಾರ ಸ್ವಾತಂತ್ರ್ಯ ಇದೆ, ಇದೆನಾ? ನೆಕ್ಸ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ. ಓಕೆ, ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಅಂತ ಒಂದು ಕೊಟ್ಟಿದ್ದಾರೆ ನೋಡ್ರಿ. ನಾನು ಇಲ್ಲಿ ಒಂದು ಪೇಜನ್ನು ತಗೊಳ್ತೀನಿ ನಾನು ಇವಾಗ. ನೋಡ್ರಿ, ಚೆನ್ನಾಗಿ ನೋಡ್ರಿ ಕಡೆಗೆ ನೀವು. ಎಸ್, ಇಲ್ಲಿ ನೋಡ್ಬೇಕು ಇವಾಗ ಈ ಒಂದು ಪಾರ್ಟ್. ಇಲ್ಲಿ ನೋಡ್ರಿ, ಇದಲ್ಲ, ಇಲ್ಲಿದೆ ನೋಡ್ರಿ. ಸ್ವಾತಂತ್ರ್ಯ ಅಂತ ಬಂದಾಗ ಏನಿದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಿಚಾರ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ, ಭಕ್ತಿ ಸ್ವಾತಂತ್ರ್ಯ ಇದೆ, ಆರಾಧನೆ ಸ್ವಾತಂತ್ರ್ಯ ಇದೆ. ಆದರೆ ಆರ್ಥಿಕ ನ್ಯಾಯವನ್ನು ಒದಗಿಸಬೇಕಂತಿದೆ ಹೊರತು ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸಬೇಕು ಅಂತೇಳಿ ಇಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇಲ್ಲ. ಅದಕ್ಕೆ ನಾವು ಆ ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಎಸ್, ಏನಿದೆ ಪ್ರಶ್ನೆ? ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶ ಅಡಕಗೊಂಡಿಲ್ಲ ಅಂತಿದೆ ನೋಡ್ರಿ. ವಿಚಾರ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ, ಆರ್ಥಿಕ ಆರ್ಥಿಕ ನ್ಯಾಯವನ್ನ ಒದಗಿಸಬೇಕು ಅಂತ ಇದೆ ಹೊರತು ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸಬೇಕು ಅಂತೇಳಿ ಇಲ್ಲ. ಅಂದ್ರೆ ಯಾವ್ದು ಅಡಕಗೊಂಡಿಲ್ಲಪ್ಪ ಇಲ್ಲಿ? ಈ ಆರ್ಥಿಕ ಸ್ವಾತಂತ್ರ್ಯ ಅಡಕಗೊಂಡಿಲ್ಲ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. 15ನೇ ಪ್ರಶ್ನೆ. ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರು. ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆ ಹೆಸರು ಅಂತಿದೆ. ಇಲ್ಲಿ ಸ್ವಲ್ಪ ಆಪ್ಷನ್ ಮಿಸ್ಟೇಕ್ ಆಗಿದೆ, ನೆನ್ಪಿಟ್ಕೊಂಡ್ಬಿಟ್ರಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಸಿರಿಯಲ್ ಆಗಿನ ಗೊತ್ತಿರಬೇಕು ಯಾವುವು ಅಂತಂದ್ರೆ, ಮೊದಲನೇದು ನೋಡ್ರಿ, ಸಾರ್ವಭೌಮ. ನಾನು ಆಗಲೇ 5 ಆ ವರ್ಡ್ಸ್ ಅನ್ನು ಹೇಳಿದ್ದೆ ನಿಮಗೆ. ಸಾರ್ವಭೌಮ, ಇದರ ನಂತರ ಸಮಾಜವಾದಿ, ಸಾರ್ವಭೌಮ ಸಮಾಜವಾದಿ, ನಂತರ ಜಾತ್ಯತೀತ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ, ಗಣರಾಜ್ಯ. ಎಸ್, ಇವು 5 ಇವುಗಳನ್ನು ಸಿರಿಯಲ್ ಆಗಿ ನೆನಪಿಟ್ಕೊಳ್ಬೇಕು ನೀವು. ಇಲ್ಲಿ ಆಪ್ಷನ್ ಒಳಗೆ ಮಿಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ಇವು ಗೊತ್ತಿರಬೇಕು. ಅದು ಸರಿಯಾದ ಉತ್ತರ ಆಗುತ್ತೆ. ಯಾವ ಥರ ಇರುತ್ತೋ ಅದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ತತ್ವ ಒಳಗೊಂಡಿದೆ ಅಂತಿದೆ. ಈ ಕೆಳಗಿನ ತತ್ವ ಒಳಗೊಂಡಿದೆ. ಎ, ಸಾಮಾಜಿಕ ನ್ಯಾಯ. ಹೌದು. ನೆಕ್ಸ್ಟ್, ಧಾರ್ಮಿಕ ನಂಬಿಕೆ, ಪೂಜಾ ಸ್ವಾತಂತ್ರ್ಯ ಇದೆ. ನೋಡ್ರಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು ಎಲ್ಲ ಪ್ರಜೆಗಳಿಗೆ. ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ. ನೋಡ್ರಿ, ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ ಇದೆ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ, ಇದು ಕೂಡ ಇದೆ, ಇದು ಇದೆ. ಅಂದ್ರೆ ಈ ಮೇಲಿನ ಎಲ್ಲ ತತ್ವಗಳು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇವೆ ಅಂತ ಅರ್ಥ. ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಇವೆ. ಓಕೆ, ಇನ್ನ ಸಮಯ ವ್ಯರ್ಥ ಮಾಡೋದು ಬೇಡ, ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಇದನ್ನು, ಅಮೇರಿಕ ಸಂವಿಧಾನದಿಂದ ಇದನ್ನು ನಾವು ಎರವಲು ಪಡೆದಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ. ಸಂವಿಧಾನದ ಪ್ರಸ್ತಾವನೆ ಈ ಕೆಳಗಿನಂತೆ ಪ್ರಾರಂಭವಾಗುತ್ತದೆ. ನಾವು ಭಾರತೀಯರು, ನಾವು ಭಾರತದ ಮುಕ್ತ ನಾಗರಿಕರು. ಇದು ಇಲ್ಲ ನೋಡ್ರಿ, ನಾವು ಭಾರತೀಯರು ಅಂತಿಲ್ಲ, ನಾವು ಭಾರತದ ಮುಕ್ತ ನಾಗರಿಕರು ಅಂತಿಲ್ಲ, ನಾವು ಭಾರತದ ಮುಕ್ತಗೊಳಿಸಿದ ಜನರು ಅಂತಿಲ್ಲ. ಏನಂತ ಆರಂಭ ಸಂವಿಧಾನ ಪೂರ್ವ ಪೀಠಿಕೆ? ವಿ ದಿ ಪೀಪಲ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅಂತ ಆರಂಭವಾಗ್ತದೆ. ಅಂದ್ರೆ ನಾವು ಭಾರತದ ಜನರು ಅಂತೇಳಿ ಈ ಪೂರ್ವ ಪೀಠಿಕೆ ಆರಂಭವಾಗ್ತದೆ. ಅಂದ್ರೆ ಸರಿಯಾದ ಉತ್ತರ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತೇಳಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಂವಿಧಾನದ ಮೂಲ ಸ್ವರೂಪವನ್ನು, ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ್ದು ಅಂತಿದೆ. ನಾಗಲೇ ಹೇಳಿದೆ ನಿಮಗೆ.
ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣ 1973 ಸುಪ್ರೀಂ ಕೋರ್ಟ್ ಹೇಳ್ತದೆ, ಸಂವಿಧಾನದ ಪೂರ್ವ ಪೀಠಿಕೆ ಏನೈತೋ ಪೂರ್ವ ಪೀಠಿಕೆ, ಆ ಸಂವಿಧಾನದ ಪೂರ್ವ ಪೀಠಿಕೆಯು ಸಂವಿಧಾನದ ಒಂದು ಭಾಗ, ಅದನ್ನು ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡೋ ಟೈಮ್ನಾಗ ಸಂವಿಧಾನದ ಮೂಲ ಸ್ವರೂಪಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಹೇಳಿತ್ತು. ಓಕೆ, ಇದು ಗೊತ್ತಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಕಾಲಾನುಕ್ರಮಣಿಕೆ ಬರಬೇಕು. ಅದೇನು ಸಂವಿಧಾನದ ಪೂರ್ವ ಪೀಠಿಕೆ ಒಳಗದಲ್ಲ ಪದಗಳು, ಅವುಗಳ ಅನುಕ್ರಮಣಿಕೆಯಲ್ಲಿ ನೀವು ಬರೀಬೇಕಾಗ್ತದೆ. ನೆನಪಿರಲಿ, ಭಾರತವು ಸಾರ್ವಭೌಮ ಅಂದ್ರೆ ಮೊದಲನೇದು ಯಾವುದಪ್ಪ? ಸಾರ್ವಭೌಮ. ನೆಕ್ಸ್ಟ್ ಒನ್ ಸಮಾಜವಾದಿ, ನೆಕ್ಸ್ಟ್ ಒನ್ ಜಾತ್ಯತೀತ, ನೆಕ್ಸ್ಟ್ ಒನ್ ಪ್ರಜಾಸತ್ತಾತ್ಮಕ ಗಣರಾಜ್ಯ. 3, 1, 2, 4 ಅಂದ್ರೆ ಇದೇನು ಆಪ್ಷನ್ ಎ ಐತಿ ನೋಡ್ರಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಅಂತಿದೆ. ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು? ಇಲ್ಲಿ ಉತ್ತರ ಡೈರೆಕ್ಟ್ ಹೇಳ್ತೀನಿ. ರಾಜಕೀಯ ಜಾತಕ ಅಂತ ಕರೆದವರು KM ಮುನ್ಸಿ ಅವರು ಆಗಿರ್ತಾರೆ. ಇಲ್ಲಿ ನೋಡ್ರಿ, ಈ ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತ್ ಉಲ್ಲಾ ಅಂತೇಳಿ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದವರು. ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡಿರ್ತಾರ. ಇವ್ರು ಹೇಳ್ತಾರೆ, ಪೀಠಿಕೆಯು ಸಂವಿಧಾನದ ಆತ್ಮ ಇದ್ದ ಹಾಗೆ ಅಂತೇಳಿ. ಪೀಠಿಕೆಯು ಸಂವಿಧಾನದ ಆತ್ಮ ಇದ್ದ ಹಾಗೆ ಅಂತೇಳಿ ಯಾರು ಹೇಳಿದ್ರು? ಈ ಹಿದಾಯತುಲ್ಲಾ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆ. ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿ ಕೈ ಎಂದವರು ಯಾರು ಅಂತ ಹೇಳಿಕೆ ರೂಪದನ್ನು ಸಹಿತ ಬಹಳ ಸಲ ಕ್ವಶನ್ಸ್ ಹೇಳಿಕೆಗಳನ್ನು ಕೊಡಿದ್ದಾರೆ. ಅದರ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದವ್ರ ಬಗ್ಗೆ. ಓಕೆ, ಇಲ್ಲಿ ನೋಡ್ರಿ, ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿಕೈ ಎಂದವರು ಅಂತಿದೆ. ಯಾರಪ್ಪ? ಜವಾಹರ್ಲಾಲ್ ನೆಹರು ಅವರು ಈ ರೀತಿ ಹೇಳ್ತಾರ. ಅಂದ್ರೆ ಪೀಠಿಕೆ ಒಂದನ್ನು ನೀವೇನಾದರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಸಂವಿಧಾನವನ್ನ ಮತ್ತು ಸಂವಿಧಾನದ ನಿರ್ಮಾತೃಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಯಾರು ಹೇಳಿದ್ರು? ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಓಕೆ, ಮುಂದೆ ಇನ್ನೊಂದು ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಏಕೈಕ ಬಾರಿ ತಿದ್ದುಪಡಿ ಮಾಡಿದ್ದು ಯಾವಾಗ ಮತ್ತು ಎಷ್ಟನೇ ತಿದ್ದುಪಡಿ ಕಾಯ್ದೆ ಅಂತಿದೆ. ಎಲ್ಲ ಪದೇ ಪದೇ ಇದು ಕ್ವಶನ್ ಕೇಳಿದಾರೆ. 1976 ಒಳಗೆ 42ನೇ ತಿದ್ದುಪಡಿ. ಯಾವಾಗ ಅಂದ್ರೆ 76, ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಏಕೈಕ ಬಾರಿ ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಪ್ರಸ್ತಾವನೆಯು ನ್ಯಾಯ ಸುರಕ್ಷಿತವಾಗಿದೆ. ಪ್ರಸ್ತಾವನೆಯು ನ್ಯಾಯ ಸುರಕ್ಷಿತವಾಗಿದೆ ಅಂತ ಇದೆ. ನೆನಪಿರಲಿ, ಪ್ರಸ್ತಾವನೆ ಏನಾಯಿತು? ಇದು ನಾನ್ ಜಸ್ಟಿಫೈಯಬಲ್. ನಾನ್ ಜಸ್ಟಿಫೈಯಬಲ್ ಅಂದ್ರೆ ಇದು ನ್ಯಾಯ ಸುರಕ್ಷಿತವಾದದ್ದು ಅಲ್ಲ. ಪ್ರಸ್ತಾವನೆಯನ್ನ ಜಾರಿಗೆ ತಗೊಂಡು ಬರ್ರಿ ಅಂತ ನೀವು ಯಾರು ಸುಪ್ರೀಂ ಕೋರ್ಟ್ನಾಗ, ಹೈಕೋರ್ಟ್ನಾಗ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಅಥವಾ ಅಲ್ಲಿ ದಾವೆ ಹೂಡೋದಕ್ಕೆ ಆಗೋದಿಲ್ಲ. ಅಂದ್ರ ಇಲ್ಲಿ ಏನು ಕೊಟ್ಟಿದಾರ? ಪ್ರಸ್ತಾವನೆಯು ನ್ಯಾಯ ಸುರಕ್ಷಿತವಾಗಿದೆ ಅಂತ ಕ್ವಶನ್ ಇದೆ. ಕ್ವಶನ್ ಮಾಡಿಕೊಟ್ಟಾರ. ಹೌದು, ಅಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು, ಈ ಮೇಲಿನ ಎಲ್ಲವೂ ಅಂತಿದೆ. ಪ್ರಸ್ತಾವನೆಯು ನ್ಯಾಯ ಸುರಕ್ಷಿತ ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪ್ರಸ್ತಾವನೆಯು ನ್ಯಾಯ ಸುರಕ್ಷಿತ ಅಲ್ಲ ಅಂತೇಳಿ ಅದು ಸರಿ ಉತ್ತರ ಆಗ್ತದೆ. ಇದು ಕ್ವಶನ್ ನಂಬರ್ 24. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು. ಕೊನೆಯ ಪ್ರಶ್ನೆ ಇದು. ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆಯಾಗಿದೆ. ಇದು ಸಂವಿಧಾನದ ಹೃದಯ ಹಾಗೂ ಒಡವೆ ಇದ್ದಂತೆ ಮತ್ತು ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ನೇರವಾಗಿ ಉತ್ತರ ನೋಡ್ರಿ, ಠಾಕೂರ್ ದಾಸ್ ಭಾರ್ಗವ್. ನೋಡ್ರಿ, ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆ. ಏನವು ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದವಲ್ಲ, ಇದ್ದಲ್ರ ಭಾಗಗಳು, ಅಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ ಅಂದ್ರೆ ಅದು ಇದು 22ರಾಗ ಒಂದು ಅಲ್ಲ, ಅದು ಓಕೆ. ಆದರೆ ಆ ಭಾಗಗಳಿಗಿಂತ ಅತಿ ಮುಖ್ಯವಾಗಿರೋದು ಯಾವುದಂದ್ರೆ ಪ್ರಸ್ತಾವನೆ. ಇದು ಸಂವಿಧಾನದ ಹೃದಯ ಮತ್ತು ಒಡವೆ ಇದ್ದಂತೆ ಮತ್ತು ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ ಎಂದು ಪ್ರಸ್ತಾವನೆಯನ್ನು ವರ್ಣಿಸಿದವರು, ವ್ಯಾಖ್ಯಾನಿಸಿದವರು ಯಾರಂತಂದ್ರೆ ಠಾಕೂರ್ ದಾಸ್ ಭಾರ್ಗವ್ ಅಂತಕ್ಕಂಥ ವ್ಯಕ್ತಿ. ಠಾಕೂರ್ ದಾಸ್ ಭಾರ್ಗವ್ ಅಂತಕ್ಕಂಥ ವ್ಯಕ್ತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಪೀಠಿಕೆಗೆ ಸಂಬಂಧಿಸಿದಂತೆ ಸುಮಾರು 25 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಿದ್ವಿ. 20 ಪ್ರಶ್ನೆ ನೋಡಿದ್ವಿ. ಅದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ನಾನು ಆ ಪ್ರಸ್ತಾವನೆ ಬಗ್ಗೆ ವಿವರಣೆಯನ್ನು ಸಹಿತ ಕೊಟ್ಟಿದ್ದೆ.
ನಿಮ್ಮ KPS KS ಆಗಿರ್ಬೋದು, PSI, SDA, FDA ಹಾಗೂ ಗ್ರೂಪ್ C, CET, TET ಎಲ್ಲ ಎಕ್ಸಾಮ್ಸ್ ಒಳಗೆ ಈ ಪ್ರಸ್ತಾವನೆಯ ಮೇಲೆ ಕ್ವಶನ್ಸನ್ನು ಕೇಳಿದಾರೆ ಹೇಳಿದೆ. ಒಟ್ಟು 88 ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ಹೇಳಿದೆ. ಒಟ್ಟು ಎಷ್ಟು ಕ್ವಶನ್ಸು? 88 ಕ್ವಶನ್ಸನ್ನು ಕೇಳಿದ್ದಾರೆ. ಅದಕ್ಕಾಗಿ ನೀವು ಇದನ್ನು ಸರಿಯಾಗಿ ಮೊದಲು ಎಲ್ಲ ತರಗತಿಯನ್ನು ವೀಕ್ಷಿಸಿದಿರಲ್ಲ, ನಂತರ ಟೆಲಿಗ್ರಾಮ್ ಒಳಗೆ ಸೆಂಡ್ ಮಾಡಿದ ನಂತರ ಇಲ್ಲಿ ಕ್ವಶನ್ಸ್ ಅದಾವ, ಆ ಕ್ವಶನ್ಸನ್ನು ಸಹಿತ ನೀವು ಒಂದು ಕಡೆಗೆ ನೋಟ್ ಮಾಡಿಕೊಡ್ರಿ, ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಯಾಕೆ ನಾನು ಒಂದೇ ಪರೀಕ್ಷೆಯನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಎಲ್ಲ ಪರೀಕ್ಷೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಏನಪ್ಪ, ಸ್ಪರ್ಧಾರ್ಥಿಗಳ ಸಮಸ್ಯೆ ಅಂತಂದ್ರೆ, ಮಾರ್ಕೆಟ್ನಲ್ಲಿ ನೂರಾರು ಬುಕ್ಸ್ ಬಂದುಬಿಟ್ಟಿದ್ದಾವೆ. ಬುಕ್ಸ್ ಬಂದು ಒಂದು ಎಕ್ಸಾಮ್ ಮುಗಿದ ತಕ್ಷಣ ಬುಕ್ಸ್ನ ಆಥರ್ನ ಯಾರು ಟೀಕೆ ಮಾಡೋದು ಹೊರಟಿಲ್ಲ, ಬುಕ್ಸ್ನ ಆಥರ್ ನಮ್ಮ ಬುಕ್ನಿಂದ ಇಷ್ಟು ಕ್ವಶನ್ಸ್ ಬಂದು ಅಂತ 60 ಬಂದು 50 ಬಂದು ಅಂತ ಹೇಳೋದ್ರಿಂದಾಗಿ ಅದು ಒಂದೇ ಬುಕ್ಗೆ ಅಡಿಕ್ಟ್ ಆಗ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ಅದು ಒಂದನ್ನೇ ಪದೇ ಪದೇ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇವರಷ್ಟು 55, 60, 65 ಮಾರ್ಕ್ಸ್ಗೆ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ. ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ನೀವು 75, 80, 85, 90 ಮಾರ್ಕ್ಸನ್ನು ತೊಗೊಳ್ಬೇಕಾಗಿದೆ. PC ಆಗಿರ್ಬೋದು, SD, FD ಎಲ್ಲ ಕಡೆಗೆ ಅಷ್ಟು ಪರ್ಸೆಂಟನ್ನು ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲರೂ ಎಷ್ಟು ಓದ್ತಾರೋ ಅದನ್ನು ಓದಿದರೆ ನಾವು ಆರ್ಡಿನರಿ ಸ್ಟೂಡೆಂಟ್ಸ್ ಆಗ್ತೀವಿ. ಎಲ್ಲರೂ ಏನು ಓದ್ತಾ ಇದ್ದಾರೋ ಅವ್ರಿಗಿಂತ ಸ್ವಲ್ಪ ವಿಶೇಷವಾಗಿ ನಾವು ಓದಿದ್ರೆ ಎಕ್ಸ್ಟ್ರಾ ಪ್ಲಸ್ ಆರ್ಡಿನರಿ, ನಾವು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್ ಆಗ್ತೀವಿ. ನಾವು ಎಕ್ಸ್ಟ್ರಾರ್ಡಿನರಿ ಆಗಬೇಕು ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಮೊದಲು ಕ್ವಶನ್ಸ್ ಹೆಂಗಿರ್ತಿದ್ದು, ಡೈರೆಕ್ಟಾಗಿ ಇರ್ತಿದ್ದು ಕ್ವಶನ್ಸ್ ಇರ್ತಿದ್ದು, ಬಾಯ್ಪಾಠ ಮಾಡಿದ್ರೆ ಪಾಸ್ ಆಗ್ಬೋದಿತ್ತು 2015 ಅದಕ್ಕಿಂತ ಮುಂಚೆ. ಆದರೆ ಇವಾಗ ಕ್ವಶನ್ಸ್ ಹಂಗೆ ಕೇಳ್ತಾ ಇಲ್ಲ. ನೀವು PC ಕ್ವಶನ್ ಬರೋ ತಗೊಳ್ರಿ, 60 ಈಜಿ ಇರ್ತಾವೆ ನಿಮಗೆ, ಅತಿ ಈಜಿ 60 ಡೈರೆಕ್ಟ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಇನ್ನು 40 ಇರ್ತಾವೆ ನೋಡ್ರಿ, ಡೈರೆಕ್ಟ್ ಕ್ವಶನ್ಸ್ ಇದ್ರೂ ಸಹಿತ ಆನ್ಸರ್ ಮಾಡೋದು ನಿಮಗೆ ಕಷ್ಟ ಆಗ್ತದೆ. ಅಂಥ ಪ್ರಶ್ನೆಗಳಿಗೆ ಯಾರು ನೀವು ಆನ್ಸರ್ ಮಾಡ್ತೀರೋ ಅವ್ರಿಗೆ ಜಾಬ್ ಸಿಗ್ತದೆ. ಯಾರು ಇಷ್ಟೇ ಸಾಕು ಅಂತ ಅಷ್ಟೇ ಓದಿ ಅಷ್ಟೇ ಬೈಪಾಟ್ ಮಾಡ್ತಿರೋ ಅಷ್ಟೇ 60 ಮಾರ್ಕ್ಸ್ ತೊಗೊಂಡ್ರೆ ಎಲ್ಲೋ ಲಕ್ ಇದ್ರೆ ಸಿಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅಷ್ಟೇ ಓದೋರಿಗೆ ಲಕ್ ನಂಬ್ಕೊಂಡು ಕೊಟ್ಕೋಬೇಕಾಗ್ತದೆ. ಎಲ್ಲರೂ ಏನು ಓದ್ತಾರೋ ಅದನ್ನು ಓದಿ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಯಾರು ಓದ್ತಾರೋ ಅವರು ಲಕ್ ಮೇಲೆ ಹೆಚ್ಚಿನ ಇದು ಮಾಡುವಂತಿಲ್ಲ, ತಮ್ಮ ಶ್ರಮದ ಮೇಲೆ ಅವರು ಜಾಬನ್ನು ತಗೊಳ್ಬೋದು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳ ನೋಟಿಫಿಕೇಶನನ್ನು ಪಡೆದು ತರಗತಿಗಳನ್ನು ಉಚಿತವಾಗಿ ನೀವೆಲ್ಲ ವೀಕ್ಷಿಸ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲೇ ನಮ್ಮ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ. ನೀವು ಪ್ರವೇಶಕ್ಕಾಗಿ ಅಡ್ಮಿಷನ್ಗಾಗಿ ನೀವು ಇಲ್ಲಿ ಏನು ಮಾಡ್ಬೋದಪ್ಪ, ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಮತ್ತು ನಾನೇನು ಸಂವಿಧಾನದ ಪಂಡಿತ ಅಲ್ಲ, ಆದರೆ ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮನ್ನು ನಾನು ಏನೋ ಕಥೆಗಳನ್ನು ಹೇಳಿ, ಜೋಕ್ಸ್ ಹೇಳಿ, ಹಾಡು ಹೇಳಿ ನಿಮ್ಮನ್ನ ಮನರಂಜನೆ ಪಡಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರೋ ಅವರೆಲ್ಲರಿಗೂ ನಮ್ಮ ತರಗತಿಗಳು ಇಷ್ಟ ಆಗ್ತವೆ, ಅರ್ಥನೂ ಕೂಡ ಆಗ್ತವೆ. ನಮ್ಮಲ್ಲಿ ಇಲ್ಲಿ ಯಾರು ಕಾಮಿಡಿ ಮಾಡೋವಂಥವ್ರ ತರಗತಿ ವೀಕ್ಷಿಸಂಗಿಲ್ಲ. ನಮ್ಮಲ್ಲಿ ಯಾರು ತರಗತಿಗಳನ್ನ ವೀಕ್ಷಿಸ್ತಾರೋ ಇವರೆಲ್ಲರೂ ಪಕ್ಕಾ ಮಾಸ್ಟರ್ ಪೀಸು, ಪಕ್ಕಾ ಸೀರಿಯಸ್ ಕ್ಯಾಂಡಿಡೇಟ್ಸು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.